ಅದು ಆನ್ ಆಗ್ತಾ ಇದೆ. ಭಕ್ತಿ ವಿಜಯ ಸರಣಿಲಿ ನಾವು ಸಂತ ನಾಮದೇವ ಅವರ ಕಥೆಯನ್ನು ಕೇಳಿಸ್ಕೊತಾ ಇದ್ದೀವಿ. ಹೋದ ವಾರದಲ್ಲಿ ನಾಮದೇವರ ಹುಟ್ಟು ಮತ್ತು ಅವರ ಭಕ್ತಿ 5ನೇ ವರ್ಷಕ್ಕೆ ಅವರು ಭಗವಂತನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ನೈವೇದ್ಯವನ್ನು ಸ್ವೀಕಾರ ಮಾಡೋದಕ್ಕೆ ಹೇಗೆ ಅವರ ಪ್ರಾಣವನ್ನೇ ತೆಗೆಯೋಕ್ಕೆ ರೆಡಿಯಾಗಿದ್ದರು. ಮತ್ತು ಭಗವಂತ ಸಾಕ್ಷಾತ್ ಅವನೇ ಬಂದು ಆ ನೈವೇದ್ಯವನ್ನು ಸ್ವೀಕಾರ ಮಾಡಿದ್ದು ಕೇಳಿಸ್ಕೊಂಡ್ವಿ. ಈ ನೈವೇದ್ಯದ ಕಥೆಯನ್ನು ತಾತನಿಗೆ ಹೇಳ್ತಾ ಇದ್ರು. ತಾತ ಊರಿಗೆ ಹೋಗಿದ್ರು. ತಾತ ಬಂದ ಮೇಲೆ ತಾತನಿಗೆ ನೈವೇದ್ಯ ಕೊಟ್ಟೆ ಭಗವಂತ ಬಂದು ಸ್ವೀಕರಿಸಿದ ಅಂತೆಲ್ಲ ಕತೆ ಹೇಳಿದಾಗ ತಾತ ಕೇಳಿದ್ರಂತೆ, ಆ ಭಕ್ತ ಆ ನಿನ್ನ ದೇವರು ಬಂದು ನೈವೇದ್ಯ ಸ್ವೀಕರಿಸಿರೋದನ್ನು ನನಗೆ ತೋರಿಸು ಅಂತ. ಹೀಗೆ ನೆಕ್ಸ್ಟ್ ಡೇ ಅವರು ನೈವೇದ್ಯ ಮಾಡಿ ವಿಠ್ಠಲನಿಗೆ ಕರೆದು ನಿನ್ನ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿದಾಗ ಆ ಭಕ್ತ ಕರೆದಾಗ ಅವನು ಬರಲೇಬೇಕು, ಯಾಕಂದರೆ ಅವನು ನಾಮದೇವನಿಗೆ ಮಾತು ಕೊಟ್ಟಿದ್ದಾನೆ ಬರ್ತೀನಿ ಅಂತ. ಆದರೆ ಈಗ ಅಲ್ಲಿ ಅವ್ರ ತಾತ ಇದ್ದಾರೆ. ತಾತನ ಮುಂದೆ ಇವರು ಬರೋ ಹಾಗಿಲ್ಲ. ತಾತ ಏನು ಹೇಳ್ತಾರಂತೆ, ನಾನು ಹೋಗಿ ಬಚ್ಚಿಟ್ಕೋತೀನಿ, ನೀನು ಕರಿ ದೇವರಿಗೆ ಅಂತ. ಸರಿ ಅಂತ ದೇವ್ರಿಗೆ ಕರೆದಾಗ ಇವರು ವಿಠ್ಠಲ ಬಂದು ಹೇಳ್ತಾರಂತೆ, ನೋಡು ನಿನ್ನ ಮುಂದೆ ನಾನು ಬರ್ಬೋದು, ನಿನ್ನ ತಾತನ ಮುಂದೆ ನಾನು ಬರೋದಕ್ಕೆ ಆಗೋದಿಲ್ಲ ಅಂತ. ಯಾಕಂದರೆ ನಿನ್ನ ಭಕ್ತಿ ನಿಜವಾದ ಭಕ್ತಿ, ನಿರ್ಮಲವಾದ ಭಕ್ತಿ. ನಿನ್ನ ತಾತನಿಗೆ ಇನ್ನೂ ಅಷ್ಟು ನನ್ನ ದರ್ಶನದ ಭಾಗ್ಯ ಇಲ್ಲ, ಅವರಿಗೆ ಆ ಭಾಗ್ಯವಿಲ್ಲ ಅಂದಾಗ ಆ ಮಗು ಹೇಳುತ್ತಂತೆ, ಆ ತಾತನೇ ನನಗೆ ಗುರು, ಅವರೇ ನಿನಗೆ ಪೂಜೆ ಮಾಡೋದನ್ನು ಹೇಳ್ಕೊಟ್ಟಿರೋದು. ನೀನು ನನಗೆ ಹೇಗೆ ದರ್ಶನ ಕೊಟ್ಟಿದೆಯಾ ಅದೇ ರೀತಿ ನಮ್ಮ ತಾತನಿಗೂ ದರ್ಶನವನ್ನು ಕೊಡಬೇಕು ಅಂತ ಕೇಳ್ಕೊತಾನಂತೆ. ಆಗ ಅವ್ರ ತಾತ ಬರ್ತಾರೆ, ತಾತನಿಗೆ ದರ್ಶನವಾಗತ್ತೆ. ಆದರೆ ಆ ತಾತನಿಗೆ ಆ ಭಗವಂತನ ದರ್ಶನದ ಭಾಗ್ಯ ಸಿಕ್ಕಿದ ಕೂಡಲೇ ಅವನ ಪ್ರಾಣ ಬಿಟ್ಟು ಹೋಗುತ್ತೆ. ಅಂದರೆ ಅವನಿಗೆ ಇನ್ನೂ ಅಷ್ಟು ಇರಲಿಲ್ಲ, ಅಂದರೆ ಇನ್ನೂ ಅವರಿಗೆ ಆ ಶಕ್ತಿ ಇರಲಿಲ್ಲ, ಆ ದರ್ಶನದ ಶಕ್ತಿ ಮತ್ತು ಆ ಭಾಗ್ಯ. ನಮ್ಮ ಸಾಮಾನ್ಯ ನೇತ್ರಕ್ಕೆ ಭಗವಂತನ ದರ್ಶನ ಮಾಡೋ ಭಾಗ್ಯ ಇರೋದಿಲ್ಲಂತೆ, ಆ ಶಕ್ತಿ ಇರೋದಿಲ್ವಂತೆ. ಆದರೆ ಈ ಭಕ್ತನಿಗೋಸ್ಕರ, ನಾಮದೇವನಿಗೋಸ್ಕರ ಅವ್ರ ತಾತನಿಗೂ ದರ್ಶನವನ್ನು ಕೊಟ್ಟು ಅವ್ರಿಗೆ ಮುಕ್ತಿಯನ್ನು ಕೊಟ್ಟರು ಅಂತ ಇಲ್ಲಿ ಬರುತ್ತೆ. ಇದಾದಮೇಲೆ ಈಗ ಅವ್ರ ಜೀವನ ನಡಿಬೇಕು. ತಾಯಿ ಮತ್ತು ನಾಮದೇವ ಅವರೇ ಹೇಗೋ ಏನು ಕೆಲಸ ಅವ್ರ ತಾತ ಮಾಡ್ತಾಯಿದ್ರು ಆ ತಾಯಿ ಮಾಡ್ತಾಯಿದ್ಲು, ಮತ್ತು ಹಾಗೆ ಅವ್ರ ಜೀವನ ನಡೆಸ್ತಾಯಿದ್ರು. ನಾಮದೇವ ದೊಡ್ಡವನಾಗ್ತಾನೆ. ಆಗ ಮದುವೆ ಮಾಡಬೇಕು ಅಂತ ತಾಯಿಗೆ ನೆನಪಾಗಿ ಅವಳು ಯಾರೋ ಒಂದು ಹುಡುಗಿಯನ್ನು ನೋಡಿ ರಾಜಾಬಾಯಿ ಅನ್ನೋ ಹುಡುಗಿಯನ್ನು ಮದುವೆ ಮಾಡ್ತಾರಂತೆ. ಮದುವೆ ಆಯಿತು ನಾಮದೇವರಿಗೆ. ಮದುವೆ ಆಗಿ 4 ಜನ ಗಂಡ್ಮಕ್ಳು, 1 ಹೆಣ್ಮಗು ಆಗತ್ತಂತೆ. ಮೊದಲನೇ ಮಗುಗೆ ನಾರಾಯಣ, ವಿಠ್ಠಲ ಹೀಗೆ ಎಲ್ಲ ದೇವರ ನಾಮವನ್ನು ಇಟ್ಟಿರ್ತಾರೆ 4 ಜನ ಗಂಡ್ಮಕ್ಳಿಗೆ. ಮತ್ತು ಹೆಣ್ಣುಮಗಳಿಗೆ ಗೋಪಾಲಿ ಅಂತ ಹೆಸರಿಟ್ಟಿರ್ತಾರಂತೆ. ಹೀಗೆ ಮಗು ಆಯಿತು. ಇವಾಗ ಊರಲ್ಲೆಲ್ಲ ಏನು ಅಂದರೆ ನಾಮದೇವನಿಗೆ ಮಗು ಆಯಿತು, ಅವನ ಭಕ್ತಿ ಕಮ್ಮಿ ಆಗುತ್ತೆ ಅಂತ. ಆದರೆ ಇವನ ಅದೃಷ್ಟ ಹೇಗಿತ್ತು ಅಂದರೆ ಮದುವೆ ಆಗಿದ್ದ ಹೆಂಡತಿ ಕೂಡ, ರಾಜಾಬಾಯಿ ಕೂಡ ದೇವರಲ್ಲೇ ತಲ್ಲೀನಳಾಗಿದ್ಲು. ಅವರ ಗಂಡನ ಏನು ಭಕ್ತಿ ಭಾವ ಇತ್ತು ಅದೇ ಭಾವದಿಂದ ಅವಳು ಸೇವೆಯನ್ನು ನಡೆಸ್ತಾ ಇದ್ಲಂತೆ. ಹೀಗೆ ನಾವು ಗೋರ ಕುಂಬಾರನ ಕಥೆಯನ್ನು ಕೇಳಿಸ್ಕೊಂಡಿದ್ದೀವಿ. ಗೋರ ಕುಂಬಾರ ತನ್ನ ಮಗುವನ್ನೇ ಮಣ್ಣಿನಲ್ಲಿ ಹಾಕಿ ತುಳಿದಿದ್ದು, ಆ ಮಗು ಜೀವಂತವಾದದ್ದು, ಆ ಕಥೆಯನ್ನು ಕೇಳಿಸ್ಕೊಂಡ್ವಿ. ಆ ಗೋರ ಕುಂಬಾರನ ಮನೆಯಲ್ಲಿ ವಿಠ್ಠಲ ಬಂದು ಕೆಲಸ ಮಾಡ್ತಾ ಇದ್ದ ಅಂತ ಕೇಳಿಸ್ಕೊಂಡ್ವಿ. ಅವನೇ ಗೋರ ಕುಂಬಾರನಿಗೆ ಸೇವೆ ಮಾಡಿ ಮಡಿಕೆ ಮಾಡಿ ಆ ಮಡಿಕೆಯನ್ನು ಮಾರಿ ಆ ದುಡ್ಡಿಂದ ಅವ್ರ ಮನೆ ನಡೀತಾ ಇತ್ತು ಅಂತೆಲ್ಲ ಕೇಳಿಸ್ಕೊಂಡಿದ್ದೀವಿ. ಈ ಗೋರ ಕುಂಬಾರನ ಮನೆಗೆ ಜ್ಞಾನದೇವರು ಬಂದಿದ್ರು. ಆ ಜ್ಞಾನದೇವರು ಬಂದಿದ್ದಾರೆ ಅಂತ ಕೇಳಿ ನಾಮದೇವರು ಏನು ಹೇಳ್ತಾರಂತೆ, ಹೋಗಿ ನಾನು ಆ ಜ್ಞಾನದೇವರು ಸಂತರು, ಅವರನ್ನು ನೋಡ್ಕೊಂಬರ್ಬೇಕು ಅಂಥೇಳಿ ಅವ್ರ ಮನೆಗೆ ಹೋಗ್ತಾರಂತೆ. ಅವ್ರ ಮನೆಗೆ ಹೋಗಿ ಅಲ್ಲಿ ನೋಡ್ತಾರೆ ಜ್ಞಾನದೇವರಿಗೆ 3 ಜನ, ಜ್ಞಾನದೇವನ ಕತೆ ಮುಂದೆ ಬರುತ್ತೆ ನಮಗೆ. ಅವರಿಗೆ 3 ಜನ ತಮ್ಮ ಮತ್ತು 1 ತಂಗಿ. ತಂಗಿಯ ಹೆಸರು ಮುಕ್ತಾಬಾಯಿ. ನಿವೃತ್ತಿನಾಥ ಇವರೆಲ್ಲ ಅವ್ರ ತಮ್ಮಂದಿರು. ಇವ್ರ ಕಥೆಯನ್ನು ಮುಂದೆ ಕೇಳಿಸ್ಕೋತೀವಿ. ಎಲ್ಲರೂ ಸಂತರೆ, ಎಲ್ಲರದು ಒಂದೊಂದು ಕಥೆಗಳಿದೆ. ಈ ಜ್ಞಾನದೇವ ಬಂದಿರೋದು ಕೇಳಿಸ್ಕೊಂಡು ನಾಮದೇವ ಅಲ್ಲಿ ಬರ್ತಾರೆ. ಎಲ್ಲ ನಾಮ ಸಂಕೀರ್ತನೆಯಲ್ಲಿ ತಲ್ಲೀನರಾಗಿದ್ದಾರೆ. ಈಗ ಮುಕ್ತಾಬಾಯಿ ಸಣ್ಣ ಹುಡುಗಿ, ಅವಳು ಏನು ಹೇಳ್ತಾಳಂತೆ, ಕುಂಬಾರನಿಗೆ ಕೇಳ್ತಾನಂತೆ, ನೀನು ಮಡಿಕೆಗಳೆಲ್ಲ ಇದೆಯಲ್ಲ, ಈ ಮಡಿಕೆ ಎಲ್ಲ ಪಕ್ವವಾಗಿದೆ ಇಲ್ವಾ ಅಂತ ಹೇಗೆ ಗುರುತಿಸ್ತೀರಾ ಅಂತ ಕೇಳ್ತಾರಂತೆ.
ಅಂದರೆ ಈ ಮಡಿಕೆ ನಾವು ಮಾಡಿರೋದು ಕಚ್ಚಾನ ಇಲ್ಲ ಪಕ್ಕಾನ, ಅಂದರೆ ಅದು ಸರಿ ಇದೆಯಾ, ನಾವು ಮಾರೋದಕ್ಕೆ ಸರಿ ಇದೆಯಾ ಇಲ್ವಾ, ಅದನ್ನು ಹೆಂಗೆ ಗುರುತಿಸೋದು ಅಂತ ಕೇಳ್ತಾಳಂತೆ. ಅದಕ್ಕೆ ಗೋರಕುಂಬಾರ ಒಂದು ಕೋಲ್ ಇರುತ್ತಂತೆ ಅಲ್ಲಿ, ಆ ಕೋಲ್ ತಂದುಬಿಟ್ಟು ಈ ಕೋಲಲ್ಲಿ ಹೊಡಿತೀವಿ, ಯಾವ ಮಡಿಕೆ ಸೌಂಡು, ಆ ಸೌಂಡ್ ಏನು ಕೇಳಿಸುತ್ತೆ ಆ ಸೌಂಡ್ ಕೇಳಿಸ್ಕೊಂಡು ನಮಗೆ ಗೊತ್ತಾಗತ್ತೆ ಯಾವುದು ಪಕ್ಕಾ ಆಗಿದೆ ಯಾವುದು ಕಚ್ಚಾ ಅಂತ. ಅವಳು ಹೇಳ್ತಾಳಂತೆ, ಇಲ್ಲೆಲ್ಲ ದೊಡ್ಡ ಸಂತರೆಲ್ಲ ಕೂತಿದ್ದಾರೆ, ಈ ಸಂತರಲ್ಲಿ ಯಾರು ಪಕ್ಕ ಯಾರು ಕಚ್ಚಾ ನೋಡಬೇಕು ನಾನು ಅಂತಾಳಂತೆ. ಕುಂಬಾರ ಹೇಳ್ತಾನಂತೆ, ಸರಿ ಜ್ಞಾನದೇವ ಎಲ್ಲರೂ ಆಯಿತು ನಿನ್ನಿಷ್ಟ, ನೀನೇನು ಮಾಡ್ತೀಯ ಮಾಡು ಅಂತ ಸುಮ್ಮನೆ ಇರ್ತಾರೆ. ನಾಮದೇವ ಅಲ್ಲಿ ಕೂತಿದ್ದಾನೆ. ನಾಮದೇವ ಬಂದಿರೋದು ಭಕ್ತಿ ಭಾವ ಮತ್ತು ಸಂಕೀರ್ತನೆ, ನಾಮ ಸಂಕೀರ್ತನೆ ನಡೆಯುತ್ತೆ ಅಂತ ಬಂದಿರೋದು. ಇದೇನಿದು ಇಲ್ಲಿ ಏನೋ ಒಂದು ತಮಾಷೆ ನಡೀತಿದೆಯಲ್ಲ ಅಂತ ನಾಮದೇವ ಮನಸ್ಸಲ್ಲಿ ಅಂದ್ಕೋತಾನಂತೆ. ಈ ಮುಕ್ತಾಬಾಯಿ ಆ ಕೋಲನ್ನು ಎತ್ಕೊಂಡು ಎಲ್ಲ ಅಲ್ಲಿರೋ ಸಂತರ ತಲೆಯನ್ನೆಲ್ಲ ಹಿಂಗೆ ಕುಟ್ಟುತ್ತಾ ಇರ್ತಾಳಂತೆ. ಒಂದು ಸೌಂಡ್ ಬರುತ್ತೆ ಕುಟ್ಟದರಲ್ಲಿ, ಎಲ್ಲರೂ ಸುಮ್ಮನೆ ಕೂತಿರ್ತಾರೆ. ಕುಟ್ಟುತ್ತಾಳೆ. ಗೋರನ್ ಕೇಳ್ತಾನೆ, ಇದಕ್ಕೆ ಸರಿ ಇದೆಯಾ, ಇದು ಪಕ್ವವಾಗಿದೆ ಅಂತದಂತೆ. ಮುಂದಕ್ಕೆ ಹೋಗ್ತಾಳೆ, ಎಲ್ಲರೂ ಅವ್ರ ಅಣ್ಣಂದಿರು ಅಲ್ಲಿ ಕೂತವರು ಎಲ್ಲರದು ತಲೆಯನ್ನು ಹೀಗೆ ಕುಟ್ಟುತ್ತಾ ಕೇಳ್ತಾಳೆ. ಗೋರ ಎಲ್ಲ ಸರಿ ಇದೆ. ನಾಮದೇವನ ಹತ್ರ ಬರ್ತಾಳೆ. ನಾಮದೇವನ ಹತ್ರ ಬಂದಾಗ ನಾಮದೇವ ಅವಳನ್ನ ನೋಡ್ಬಿಟ್ಟು, ಇದೇನು ಚೆಲ್ಲಾಟ, ಇದೇನು ಹುಡುಗಾಟ, ಇದೆಲ್ಲ ನಂಗೆ ಇಷ್ಟ ಆಗಿಲ್ಲ, ಬೇಡ ಇದೆಲ್ಲ ನೀನು ನನ್ನ ತಲೆ ಮೇಲೆಲ್ಲ ಹೊಡಿಬೇಡ ಅಂತ. ಆವಾಗ ಮುಕ್ತಾಬಾಯಿ ಹೇಳ್ತಾಳಂತೆ, ಅಣ್ಣ ನೋಡು ಈ ಮಡಿಕೆ ಪಕ್ವ ಆಗಿಲ್ಲ, ಈ ತಲೆ ಪಕ್ವ ಆಗಿಲ್ಲ, ಇದಿನ್ನೂ ಕಚ್ಚಾ ಇದೆ ಅಂತ ಹೇಳ್ತಾಳಂತೆ. ಎಲ್ಲರೂ ನಗ್ತಾರಂತೆ. ಇದನ್ನು ನೋಡಿ ನಾಮದೇವನಿಗೆ ಅವಮಾನವಾಗೋಗುತ್ತಂತೆ. ಏನಿದು ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಂದ ಎದ್ದು ವಾಪಸ್ ಬಂದುಬಿಡ್ತಾರಂತೆ. ವಾಪಸ್ ಬಂದು ಹೇಗಿದ್ರು ಪಂಡರೀನಾಥ ಇವನ ಫ್ರೆಂಡ್ ಮಾತಾಡ್ತಾರೆ. ಬಂದು ವಿಠಲನ ಹತ್ರ ಹೋಗಿ, ಇದೇನಿದು ಅಲ್ಲಿ ಗೋರಕುಂಬಾರನ ಮನೆಯಲ್ಲಿ ನಡೆದ ಘೋರ ಕೃತ್ಯ ನೋಡಿದ್ಯಾ ನೀನು, ನಾನಿನ್ನೂ ಪಕ್ಕಾ ಆಗಿಲ್ಲ ಅಂತೆ, ನಾನು ಕಚ್ಚಾ ಅಂತೆ, ನೋಡು ಭಗವಂತ ಹೀಗೆ ಹೇಳ್ತಾ ಇದ್ದಾರೆ ಅಲ್ಲಿ ಅಂತ. ಆಗ ವಿಠಲ ಹೇಳ್ತಾನಂತೆ, ಅವ್ರು ಹೇಳಿದ್ದಕ್ಕೆ ಕರೆಕ್ಟೇ, ನೀನು ಭಕ್ತ ಸರಿ, ಆದರೆ ನೀನಿನ್ನೂ ಪಕ್ಕಾ ಆಗಿಲ್ಲ, ನೀನಿನ್ನೂ ಕಚ್ಚಾನೆ ಅಂತ ಹೇಳ್ತಾನಂತೆ. ಆಗ ಗೋರ ಕುಂಬಾರ ಹೇಳಿದ್ದು ಅಲ್ಲಿ ಅವ್ರ ಮನೇಲಿ ನಡೆದಿದ್ದೆಲ್ಲ ಯೋಚನೆ ಮಾಡಿ ವಿಠಲನಿಗೆ ಕೇಳ್ತಾನಂತೆ ನಾಮದೇವ, ನೋಡು ಎಲ್ಲರೂ ಭಕ್ತಿಯಿಂದ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾ ಇದ್ರು, ಯಾಕೆ ನಿನ್ನ ನಾಮ ಸಂಕೀರ್ತನೆ ಮಾಡ್ತಾರೆ? ನಿನ್ನ ದರ್ಶನ ಭಾಗ್ಯಕ್ಕೆ. ನನಗೆ ನಿನ್ನ ದರ್ಶನ ಭಾಗ್ಯ ಇದೆ, ನನಗೆ ನೀನು ನನ್ನೊಟ್ಟಿಗೆ ಮಿತ್ರನಾಗಿದ್ದೀಯಾ, ನಾನು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದೀನಿ, ನಿನ್ನೊಟ್ಟಿಗೆ ಸ್ನೇಹದಿಂದ ಇದ್ದೀನಿ, ಇದಕ್ಕಿಂತ ಇನ್ನೇನು ಬೇಕು ಅಂತ. ಆಗ ವಿಠಲ ಹೇಳ್ತಾನಂತೆ, ಇದೆಲ್ಲ ನೀನು ಮಾಡ್ತೀಯಪ್ಪ, ಆದರೂ ನಿನಗೆ ಮುಕ್ತಿ ಸಿಗಬೇಕಂದ್ರೆ ಒಂದು ಗುರುವಿನ ಮೂಲಕನೇ ನಿನಗೆ ಮುಕ್ತಿ ಸಿಗಬೇಕು. ನಿನಗೆ ಒಂದು ಗುರು ಇರಬೇಕು, ಗುರು ದೀಕ್ಷೆ ಆಗಬೇಕು, ಆ ಗುರು ದೀಕ್ಷೆ ಆದಾಗಲೇ ನಿನಗೆ ಮುಕ್ತಿ. ಈ ನಾಮದೇವನಿಗೆ ಫುಲ್ ಕನ್ಫ್ಯೂಷನ್, ಏನಿದು ಎಲ್ಲರೂ ಭಕ್ತಿಯಿಂದ ನಿನ್ನನ್ನು ಪಡ್ಕೋಬೇಕು ಅಂತಾರೆ, ನಾನು ನಿನ್ನನ್ನು ಆಲ್ರೆಡಿ ಪಡ್ಕೊಂಡಾಗಿದೆ, ಇನ್ನೂ ನನಗೆ ಮುಕ್ತಿ ಸಿಗಲ್ಲ ಅಂತಿದೆಯಾ? ಹೌದು, ನೀನು ನನ್ನನ್ನು ಪಡ್ಕೊಂಡಿದೆಯಾ, ಆದರೆ ನಿನಗೆ ಮುಕ್ತಿ ಮಾರ್ಗ ಇನ್ನೂ ತೆಗೆದಿಲ್ಲ, ಆ ದ್ವಾರ ಇನ್ನೂ ತೆಗೆದಿಲ್ಲ, ಯಾಕಂದರೆ ನಿನಗೆ ಗುರು ದೀಕ್ಷೆ ಆಗಿಲ್ಲ ಅಂತದೆ. ಹಾಗಿದ್ರೆ ಈ ವಿಷಯ ನೀನು ನಂಗೆ ಮೊದಲೇ ತಿಳಿಸೋದಲ್ವಾ ವಿಠಲ, ಯಾಕೆ ಹೇಳಿಲ್ಲ ನೀನು ಅಂತದಂತೆ. ನೀನು ಯಾವತ್ತೂ ಕೇಳಲೇ ಇಲ್ವಲ್ಲ ನಾಮದೇವ ನಿಂಗೆ ಹೇಳೋದಿಕ್ಕೆ ಅಂತ ಹೇಳ್ತಾನಂತೆ. ಹೌದಾ, ಹಾಗಿದ್ರೆ ನನಗೆ ಇವಾಗ ಗುರು ಎಲ್ಲಿ ಸಿಗ್ತಾರೆ, ಅದನ್ನು ನೀನೇ ಹೇಳು ಅಂತ ಹೇಳ್ತಾರಂತೆ. ಅದಕ್ಕೆ ವಿಠಲ ಹೇಳ್ತಾನಂತೆ, ಇವತ್ತು ಹೋಗು ಮಲ್ಕೋ, ಬೆಳಗ್ಗೆ ಎದ್ದ ಕೂಡಲೇ ನಡ್ಕೊಂಡು ಹೋದಾಗ ನಿಂಗೆ ಮೊದಲು ಯಾರು ಕಾಣಿಸ್ತಾರೆ ಅವರೇ ನಿನ್ನ ಗುರು. ನಿನ್ನ ದಾರಿಯಲ್ಲಿ ಹೋಗುವಾಗ ನಿಂಗೆ ಮೊದಲು ಯಾರು ಕಾಣಿಸ್ತಾರೆ ಅವರೇ ನಿನ್ನ ಗುರು ಅಂತ ಹೇಳ್ತಾರೆ. ಸರಿ, ನಾಮದೇವ ಹೋಗ್ತಾರೆ, ಮಲ್ಕೋತಾರೆ, ನಿದ್ದೆ ಬರೋದಿಲ್ಲ, ಯಾಕಂದರೆ ಏನು ಹಿಂಗೆ ಹೇಳ್ಬಿಟ್ರು ನನ್ನ ಕಚ್ಚಾ ಅಂತ ಹೇಳಿ, ನನಗಿವಾಗ ಯಾರು ಗುರು ಸಿಗ್ತಾರೆ, ಯಾರು ನನಗೆ ಗುರು ಆಗ್ತಾರೆ ಅಂತೆಲ್ಲ ಯೋಚನೆ ಮಾಡಿಕೊಂಡು ಬೆಳಗ್ಗೆ ಆಗಿದ ತಕ್ಷಣ ಎದ್ದು ಸ್ನಾನ ಮಾಡಿ ನಡ್ಕೊಂಡು ಹೋಗ್ತಾರಂತೆ. ಹೋಗ್ತಾ ಇರ್ತಾರೆ, ಅಲ್ಲೊಂದು ಶಿವ ದೇವಸ್ಥಾನ. ಆ ಶಿವ ದೇವಸ್ಥಾನದ ಒಳಗಡೆ ನೋಡ್ತಾನೆ, ಹೋಗಬೇಕು ಶಿವನಿಗೆ ನಮಸ್ಕಾರ ಮಾಡೋಣ ಅಂತ ಅಲ್ಲಿ ಹೋಗ್ತಾನೆ. ಅಲ್ಲೊಬ್ಬ ಮಲ್ಕೊಂಡಿರ್ತಾನಂತೆ. ಅವ್ನು ಮಲ್ಕೊಂಡಿರೋ ಭಂಗಿ ವಿಚಿತ್ರವಾಗಿರತ್ತಂತೆ. ಏನು ಅಂದರೆ ಅವನು ಕೆಳಗಡೆ ಮಲ್ಕೊಂಡು ಕಾಲನ್ನು ಶಿವಲಿಂಗದ ಮೇಲೆ ಇಟ್ಟಿರ್ತಾನಂತೆ, ಅವನ ಪಾದವನ್ನು ಶಿವಲಿಂಗದ ಮೇಲೆ. ಇದನ್ನು ನೋಡಿ ಏನಿದು ಘೋರ ಅನರ್ಥ, ಈ ಮನುಷ್ಯನಿಗೆ ಬುದ್ಧಿ ಇಲ್ವಾ? ವಯಸ್ಸಾಗಿದೆ, ಅವರು ವಯಸ್ಸಾಗಿರೋ ಒಂದು ಮುದುಕ, ವಯಸ್ಸಾಗಿದೆ, ಆದರೆ ಬುದ್ಧಿ ಇಲ್ವಾ?
ಶಿವಲಿಂಗದ ಮೇಲೆ ಪಾದವನ್ನು ಇಟ್ಟಿದ್ದಾರೆ, ಏನಿದು ಅಂತ ಹೇಳಿ ಅವ್ರ ಹತ್ರ ಹೋಗ್ಬಿಟ್ಟು, ಹೇ ತಾತ, ನಿಂಗೇನು ಅಷ್ಟು ಬುದ್ಧಿ ಇಲ್ವಾ, ನಿನ್ನ ಪಾದ ಎಲ್ಲಿಟ್ಟಿದೆಯಾ ನಿಂಗೆ ಗೊತ್ತಾ ಅಂತ ಕೇಳ್ತಾನಂತೆ. ನೀನು ಎಲ್ಲಿ ಮಲಗಿದೆಯಾ, ಹೆಂಗೆ ಮಲಗಿದೆಯಾ ಗೊತ್ತಾ ನಿಂಗೆ ಅಂತ ಕೇಳ್ತಾನಂತೆ. ಅದಕ್ಕೆ ಆ ತಾತ ಹೇಳ್ತಾರಂತೆ, ಗೊತ್ತು, ಶಿವಾಲಯದಲ್ಲಿ ಮಲಗಿದ್ದೀನಿ, ನಾನು ವಯಸ್ಸಾಗಿದೆ, ಹೇಗೆ ಮಲ್ಕೋಬೇಕೋ ಹಾಗೆ ನಾನು ಮಲ್ಕೊಂಡಿದ್ದೀನಿ ಅಂತ ಹೇಳ್ತಾನಂತೆ. ಮಲ್ಕೊಂಡಿದೀಯಾ ಗೊತ್ತು, ಆದರೆ ನಿನ್ನ ಪಾದ ಎಲ್ಲಿದೆ, ಎಲ್ಲಿದೆ ನನ್ನ ಪಾದ ಅಂತ ಕೇಳ್ತಾನಂತೆ. ನಿನ್ನ ಪಾದ ಶಿವಲಿಂಗದ ಮೇಲೆ ಇದೆ, ಅದು ಅಷ್ಟು ಗೊತ್ತಾಗ್ಲಿಲ್ವಾ ನಿಂಗೆ ಅಂತ. ಅಯ್ಯೋ ಹೌದಾ, ನನಗೇ ಮಲ್ಕೊಳಕ್ಕಾಗ್ತಾ ಇರಲಿಲ್ಲ, ಯಾರೋ ಬಂದು ನಂಗೆ ಸಹಾಯ ಮಾಡಿದ್ರು, ನನ್ನ ಪಾದ ಎಲ್ಲಿದೆಯೋ ಅದು ನಂಗೆ ಗೊತ್ತಿಲ್ಲ, ನೋಡಪ್ಪ ಶಿವಲಿಂಗದ ಮೇಲಿದೆಯಾ, ಹಾಗಿದ್ರೆ ನೀನೇ ಅದನ್ನ ಎತ್ತಿ ಬೇರೆ ಕಡೆ ಇಡು, ಎಲ್ಲಿ ಲಿಂಗವಿಲ್ಲೋ ಅಲ್ಲಿ ಇಡು ಅಂತ. ಅಯ್ಯೋ ಏನು ತಲೆನೋವು ನನಗೆ ಅಂತ ಹೇಳಿ, ಅದು ಬೇರೆ ಅವ್ನ ಮನಸ್ಸಲ್ಲಿ ಆ ವಿಠಲ ಬೆಳಗ್ಗೆ ಯಾರು ಸಿಗ್ತಾರೋ ಅವರೇ ನಿಂಗೆ ಗುರು, ಇಂಥವ್ನು ನನಗೆ ಗುರುನಾ ಅಂತ ಯೋಚನೆ ಮಾಡಿಕೊಂಡು ಆ ಪಾದವನ್ನು ಎತ್ತಿ ಈ ಕಡೆ ಇಡಕ್ಕೆ ನೋಡ್ತಾನೆ. ಅಲ್ಲಿ ಎಲ್ಲಿ ಇಡಕ್ಕೆ ಹೋಗ್ತಾರೆ ಅಲ್ಲಿ ಲಿಂಗ, ಇನ್ನೊಂದು ಕಡೆ ಇಡ್ತಾರೆ ಅಲ್ಲಿ ಒಂದು ಲಿಂಗ ಉದ್ಭವ, ಇನ್ನೊಂದು ಕಡೆ ಇಡಕ್ಕೆ ಹೋಗ್ತಾರೆ 360 ಡಿಗ್ರಿ ತಿರುಗಿಸ್ತಾರಂತೆ, ಎಲ್ಲ ಕಡೆ ಲಿಂಗ, ಎಲ್ಲ ಕಡೆ ಲಿಂಗ ಬರುತ್ತೆ. ಹೆಂಗೆ, ಏನಿದು ಪವಾಡ? ಆವಾಗ ಮನಸ್ಸಲ್ಲಿ ಅನ್ಕೋತಾನಂತೆ, ಇದು ವಿಠಲನ ಲೀಲೆನೆ, ಇವರೇ ನನ್ನ ಗುರು ಆಗಬೇಕಿತ್ತು, ಇವರೇ ನನಗೆ ಗುರುಗಳು ಅಂತ ಹೇಳಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಕ್ಷಮೆ ಕೇಳಿಬಿಟ್ಟು ಹೇಳ್ತಾರಂತೆ, ನೀವು ನನ್ನ ಗುರುಗಳಾಗಬೇಕು, ನೀವು ಯಾರು ಅಂತ. ಆಗ ಅವ್ರು ಹೇಳ್ತಾರಂತೆ, ನನ್ನ ಹೆಸರು ವಿಶೋಭ, ನಾನು ನಿನಗೆ ಗುರು ಆಗೋದಿಲ್ಲ, ನೀನು ಜ್ಞಾನದೇವನನ್ನು ಭೇಟಿಯಾಗೋದಕ್ಕೆ ಹೋಗಿದ್ದೀಯಲ್ಲ ನಿನ್ನೆ, ಅವರೇ ನಿನಗೆ ಗುರು ದೀಕ್ಷೆಯನ್ನು ಕೊಡ್ತಾರೆ, ಅವ್ರ ಹತ್ರ ನೀನು ಹೋಗು ಅಂತ ಹೇಳ್ತಾರಂತೆ. ಅಯ್ಯೋ ಅವ್ರು ಇವಾಗ ಎಲ್ಲಿ ಸಿಗ್ತಾರೆ, ನೆನ್ನೆ ಗೋರನ ಮನೆಯಲ್ಲಿದ್ದರು, ಇವತ್ತು ಎಲ್ಲಿದ್ದಾರೋ ಗೊತ್ತಿಲ್ವಲ್ಲ ಅಂತದಂತೆ. ಆಗ ಅವ್ರು ಹೇಳ್ತಾರಂತೆ, ವಿಶೋಭ, ನೀನು ಅವ್ರನ್ನ ಎಲ್ಲಿ ನಿನ್ನೆ ನೋಡಿದೆಯೋ ಅಲ್ಲೇ ಇರ್ತಾರೆ, ನೀನು ಅಲ್ಲಿಗೆ ಹೋಗು, ನಿನಗಲ್ಲಿ ಗುರು ದೀಕ್ಷೆಯನ್ನು ಕೊಡ್ತಾರೆ ಅಂತ ಹೇಳ್ತಾರಂತೆ. ಅಲ್ಲಿಂದ ಹಾಗೆ ಹಿಂತಿರುಗಿ ಹಾಗೆ ನಾಮದೇವ ಹಿಂತಿರುಗಿ ಗೋರನ ಮನೆಗೆ ಬರ್ತಾರೆ. ಬಂದುಬಿಟ್ಟು ಅಲ್ಲಿ ಜ್ಞಾನದೇವ ಇರ್ತಾರಂತೆ, ಮುಕ್ತಾಬಾಯಿ ಇರ್ತಾರಂತೆ. ಈಗ ನೋಡಿ ನನ್ನ ಮಂಡೆ ಪಕ್ವವಾಗಿದೆಯಾ ಇಲ್ಲ ಅಂತ ಕೇಳ್ತಾನಂತೆ. ಆಗ ಮುಕ್ತಾಬಾಯಿ ನೋಡ್ಬಿಟ್ಟು, ನಿನ್ನ ಮಂಡೆ ಈಗ ಪಕ್ಕ ಆಗಿದೆ, ಈಗ ನೀನು ಪಕ್ಕ ಗಡ ಅಂತ ಹೇಳ್ತಾಳಂತೆ. ಆಗ ಜ್ಞಾನದೇವನಲ್ಲಿ ಮೊರೆ ಹೋಗಿ, ನನಗೆ ನಿನ್ನ ಗುರುದೀಕ್ಷೆ ಆಗಬೇಕು ಅಂತ ಬೇಡ್ಕೋತಾರಂತೆ. ಅಲ್ಲಿ ಗುರುದೀಕ್ಷೆ ಆಗತ್ತೆ. ಗುರುದೀಕ್ಷೆ ಆದಮೇಲೆ ಜ್ಞಾನದೇವನಿಗೆ ನಾಮದೇವನಲ್ಲಿ ತುಂಬ ಪ್ರೀತಿ. ಜ್ಞಾನದೇವ ಇಡೀ ಭಾರತವನ್ನು ಸುತ್ತಿದ್ರಂತೆ. ನಮ್ಮ ಭಕ್ತಿ, ನಮ್ಮ ನಾಮಸ್ಮರಣೆ, ಆವಾಗೆಲ್ಲ ಇದು 12,050 13,000, ಆವಾಗೆಲ್ಲ ಮುಸಲ್ಮಾನರು ತುಂಬ ನಮ್ಮ ದೇಶವನ್ನು ಅವರೆಲ್ಲ ಬಂದು ಕಾನ್ಕರ್ ಮಾಡ್ಕೋತಾ ಇದ್ರು, ಎಲ್ಲ ಆಹ್ವಾನ ಮಾಡಿಕೊಂಡು ಎಲ್ಲ ಮಾಡ್ಕೋತಾ ಇದ್ರು. ಆಗ ಇವರು ನಮ್ಮ ಭಕ್ತಿ, ನಮ್ಮ ಪ್ರಚಾರ, ನಮ್ಮ ಹಿಂದೂ ಸಂಸ್ಕೃತಿಯನ್ನು ಪ್ರಚಾರ ಮಾಡ್ತಾ ಇದ್ರಂತೆ. ನಾನು ನಮ್ಮ ಭಾರತ ದೇಶದಲ್ಲಿ ಸುತ್ತಾ ಇದ್ದೀನಿ, ನೀನು ಬಾ ನನ್ನ ಜೊತೆ ಅಂತ. ಆಗ ನಾಮದೇವ ಹೇಳ್ತಾರಂತೆ, ನಾನು ಬರೋದಕ್ಕೆ ತಯಾರು, ಆದರೆ ನನ್ನ ವಿಠಲ ನನ್ನನ್ನು ಬಿಟ್ಕೊಟ್ರೆ ನಾನು ಬರ್ತೀನಿ ಅಂತ. ಹೌದಾ, ಬಾ ನಾನೇ ಕೇಳ್ತೀನಿ ನಿನ್ನ ವಿಠಲನ ಹತ್ರ ಅಂತ ಹೇಳ್ಬಿಟ್ಟು ವಿಠಲನ ದೇವಸ್ಥಾನಕ್ಕೆ ಬಂದುಬಿಟ್ಟು ಜ್ಞಾನದೇವ ಬೇಡ್ಕೋತಾರಂತೆ, ನಾನು ದೇಶ ಸಂಚಾರಕ್ಕೆ ಹೋಗ್ತಾ ಇದ್ದೀನಿ, ನಾಮದೇವನನ್ನು ಕರ್ಕೊಂಡು ಹೋಗಬೇಕು ಅಂತ. ಆಗ ವಿಠಲಂಗೆ ಮನಸ್ಸಲ್ಲಿ ದುಃಖ, ಭಕ್ತ ಹೋಗ್ತಾ ಇದ್ದಾನಲ್ಲ ಅಂತ. ಸರಿ, ಕಷ್ಟ ಆಗತ್ತೆ, ಆದರೆ ಹೋಗ್ಬಾ ನಾಮದೇವ, ಹೋಗ್ಬಾ ಅಂತಾರಂತೆ. ಹೀಗೆ ಅವರು ಜ್ಞಾನದೇವನೊಟ್ಟಿಗೆ ಫುಲ್ ಭಾರತ ಸಂಚಾರಕ್ಕೆ ಹೋಗ್ತಾರೆ. ಹೀಗೆ ಹೋಗಿ ಒಂದು ರಾಜಸ್ಥಾನದಲ್ಲಿ ಬಿಕನೇರ್ ಅಂತ ಊರಿದೆ. ಆ ಬಿಕನೇರ್ ಹತ್ರ ಒಂದು ಸಣ್ಣ ಹಳ್ಳಿ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋಗಿ ಕೂತಿದ್ದಾರೆ. ಬಿಸಿಲಂದರೆ ಬಿಸಿಲು, ನೀರು ಬೇಕು. ಆಗ ಜ್ಞಾನದೇವ ಏನು ಮಾಡ್ತಾರಂತೆ, ಅಲ್ಲಿ ಪಕ್ಕದಲ್ಲಿ ಒಂದು ಬಾವಿ ಇತ್ತು. ಆ ಬಾವಿ ಒಳಗೆ ನೋಡ್ತಾರೆ, ತುಂಬ ಕೆಳಗೆ ನೀರಿತ್ತಂತೆ. ಆಗ ಇವರು ಪಕ್ಷಿಯ ರೂಪದಲ್ಲಿ, ಜ್ಞಾನದೇವ ಪಕ್ಷಿಯ ರೂಪದಲ್ಲಿ ಕೆಳಗಡೆ ಹೋಗ್ಬಿಟ್ಟು ನೀರು ಕುಟ್ಕೊಂಡು ಬರ್ತಾರೆ. ನಾಮದೇವ ನೋಡ್ತಾರಂತೆ, ನಿಂಗೊಬ್ಬರಿಗೆ ಅಲ್ಲ ಗುರುಗಳೇ ನೀರು ಬೇಕಿರೋದು, ದಾಹ ಆಗಿರೋದು, ನಮಗೆಲ್ರಿಗೂ ದಾಹ ಆಗಿದೆ, ನಮಗೆ ನೀರು ಬೇಕಲ್ಲ, ಏನು ಮಾಡಬೇಕು ಅಂತ. ನಿನ್ನ ಭಕ್ತಿ ಇದೆಯಲ್ಲ, ನಿನ್ನ ಭಕ್ತಿಯ ಮುಂದೆ ಇನ್ನೇನಿದೆ, ನಿನ್ನ ಭಕ್ತಿಯಿಂದ ನೀರನ್ನು ಪಡ್ಕೋ ಅಂತಾರಂತೆ. ಅವರು ಅಲ್ಲಿ ವಿಠಲನ ನಾಮ ಸಂಕೀರ್ತನೆ ಮಾಡ್ತಾರಂತೆ. ಆಗ ಅಲ್ಲೇ ನೀರು ಉದ್ಭವ ಆಗುತ್ತಂತೆ. ಆ ಬಾವಿ, ಆ ಕೆರೆ ಈಗಲೂ ಇದೆ. ಅಲ್ಲಿ ಜನ ಹೋಗಿ ಆ ನೀರನ್ನು ಕುಡಿತಾರಂತೆ. ಬಿಕನೇರ್ ಹತ್ರ ಈಗಲೂ ಅಲ್ಲಿ ಹೋಗಿ ಕುಡಿತಾರೆ. ಹಾಗೆ ನೀರನ್ನು ತರಿಸಿದ್ದು ಇದು ನಾಮದೇವನ ಪವಾಡ. ಹೀಗೆ ಎಲ್ಲ ಸಂಚಾರ ಎಲ್ಲ ಮುಗಿಸ್ಕೊಂಡು
ಔಂಗಾಡ್ ನಾಗನಾಥ ದೇವಸ್ಥಾನ ಅಂತ ಒಂದು, ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದು ದೇವಸ್ಥಾನದ ಒಳಗಡೆ ಹೋಗಬೇಕು. ಇವರು ಆ ಭಕ್ತಿ ಮತ್ತು ಆ ಪಾದುಕ ಏನು ಹಾಕ್ಕೊಂಡಿದ್ರು, ಆ ಪಾದುಕ ಇಡೀ ದೇಶವನ್ನು ಸುತ್ತಿ ಬಂದಿತ್ತು. ಆ ಪಾದುಕವನ್ನು ಅಲ್ಲೇ ಬಿಡೋದು ಬೇಡ ಅಂಥೇಳಿ ಆ ಪಾದುಕವನ್ನು ಕಟ್ಕೊಂಡು ಅವ್ರ ಸೊಂಟಕ್ಕೆ ಕಟ್ಕೊಂಡು ಬಟ್ಟೆ ಕಟ್ಕೊಂಡು ಮುಚ್ಕೊಂಡು ಒಳಗಡೆ ಹೋಗ್ತಾರಂತೆ ದೇವಸ್ಥಾನದ ಒಳಗಡೆ. ಈ ಪಾದುಕ ಬಿಡೋದು ಬೇಡ. ಆ ಪಾದುಕ ಮತ್ತು ಒಬ್ಬ ಭಕ್ತ ಮಾಡಿಕೊಟ್ಟಿರೋದು ಪಾದುಕ, ಆ ಕತೆ ಬೇರೆ ಇದರಲ್ಲಿ ಬರುತ್ತೆ. ಈ ಪಾದುಕೆಯನ್ನು ಕಟ್ಕೊಂಡೇ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಅಲ್ಲಿ ಹೋಗಿ ಎಲ್ಲ ಸಂಕೀರ್ತನೆ, ನಿರಂತರ ನಾಮ ಸಂಕೀರ್ತನೆ ನಡೀತಾ ಇರುತ್ತೆ. ಇವರಿಗೆ ಮೊದಲೇ ದೇವರ ಭಕ್ತಿ ಅಷ್ಟು. ಅವರು ಆ ನಾಮ ಸಂಕೀರ್ತನೆ ಮಾಡ್ತಾನೇ ಇದ್ದಾರೆ, ಕೈ ಮೇಲೆತ್ತಿ ನಾಮ ಸಂಕೀರ್ತನೆ ಮಾಡ್ತಾ ಇದ್ದಾರೆ. ಕಟ್ಕೊಂಡಿರೋ ಬಟ್ಟೆ ಲೂಸ್ ಆಯ್ತಂತೆ. ಲೂಸ್ ಆಗಿ ಆ ಚಪ್ಪಲಿ ಏನಿತ್ತು, ಆ ಪಾದುಕ ಏನಿತ್ತು ಕೆಳಗಡೆ ಬಿದ್ದೋಯ್ತು. ಅಲ್ಲಿದ್ದ ಪುರೋಹಿತರೆಲ್ಲ ನೋಡ್ಬಿಟ್ಟು ಇವನೆಂಥ ಭಕ್ತ ಇವನು ಅಂತ ಹೇಳಿ ಅವನನ್ನು ಹೊರಗಡೆ ಹಾಕ್ತಾರಂತೆ. ಚಪ್ಪಲಿ ಹಾಕ್ಕೊಂಡು ಬಂದಿದ್ದಾನೆ, ಇವನ ಭಕ್ತಿಯ ಸ್ವಭಾವವೇನಿದೆ ಅದು ತಪ್ಪು, ಇವನು ಇಲ್ಲಿ ಇರಲೇಬಾರ್ದು ಅಂತ ಹೊರಗಡೆ ಹಾಕ್ತಾರೆ. ಇವ್ರು ಹೊರಗಡೆ ಬಂದಿದ್ದ ತಕ್ಷಣ ಅಲ್ಲಿ ಕಬೀರ್ ದಾಸರು ಇದ್ರಂತೆ. ಅವರು ಅಲ್ಲಿಗೆ ಬರ್ತಾರಂತೆ. ಬಂದು, ಅಯ್ಯೋ ಏನು ನೀನು ಈ ಭಕ್ತಿ ಮಾಡ್ತಾ ಇದೀಯ, ಆ ದೇವ್ರು ಏನು ನಿನ್ನ ಮೇಲೆ ಕರುಣೆನೇ ತೋರಿಸ್ತಾ ಇಲ್ಲ, ಬಾ ನಾವಿಬ್ರು ಹಿಂದೆ ಹೋಗೋಣ ಅಂತ ಹಿಂದೆ ಹೋಗಿ ಕೂತ್ಕೋತಾರಂತೆ. ಹಿಂದೆ ಹೋಗಿ ಅಲ್ಲೇ ನಾಮ ಸಂಕೀರ್ತನೆ ಮಾಡ್ತಾ ಇರ್ತಾರೆ. ಅವರ ನಾಮ ಸಂಕೀರ್ತನೆ ಎಷ್ಟು ಮಟ್ಟಿಗಾಯಿತು ಅಂದರೆ, ಆ ದೇವಸ್ಥಾನದ ಬಾಗಿಲು ಏನು ನಾರ್ತ್ ಫೇಸಿಂಗ್ ಇತ್ತು, ಅದೇ ತಾಗಿನೇ ಆ ದೇವಸ್ಥಾನ ತಿರುಗಿ ನಾಮದೇವನ ಹತ್ರ ತಿರ್ಕೋತಂತೆ. ಅಂದರೆ ಅವನನ್ನು ಕರೀತಾ ಇತ್ತಂತೆ, ನೀನು ಒಳಗಡೆ ಬಾ ಅಂತ. ಕೆಲವು ಕಡೆ ಇದು ಪಂಡರಾಪುರದ ದೇವಸ್ಥಾನ ಬಾಗಿಲು ತಿರ್ಕೊಂಡಿರೋದು ಅಂತಾರೆ. ನಾನು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿದಾಗ ನಾಗನಾಥ ಅಂತ ಇನ್ನೊಂದು ದೇವಸ್ಥಾನ ಅದು ಅಂತ ಹೇಳಿದ್ದಾರೆ. ಹೀಗೆ ದೇವಸ್ಥಾನನೇ ನಾಮದೇವನ ಭಕ್ತಿಗೋಸ್ಕರ ತಿರ್ಕೋತು. ಪುರೋಹಿತ ಪೂಜೆ ಮಾಡ್ತಾ ಇದ್ದವನಿಗೆ ಆಶ್ಚರ್ಯ ಅಂತ, ಏನಿದು ನಾವು ಹಿಂಗೆ ತಿರ್ಗ್ತಾ ಇದ್ದೀನಿ ಅಂತ. ತಿರ್ಗಾಯ್ತು. ಹೀಗೆ ನಾಮದೇವನಿಗೋಸ್ಕರ ದರ್ಶನಕ್ಕೆ ನಾಮದೇವನಿಗೆ ಅವರೇ ಕರೆದ್ರು. ಆಮೇಲೆ ಅವ್ರ ಒಳಗೋಗಿ ನಾಮ ಸಂಕೀರ್ತನೆ ಮಾಡಿ ಭಗವಂತನಿಗೆ ನಮಸ್ಕಾರ ಮಾಡಿದ್ರಂತೆ. ಇನ್ನೊಂದು ಕತೆ, ಈಗ ನಾಮದೇವ ಕಡು ಬಡವ, ಏನು ದುಡ್ಡು ಸಿಗ್ತಾ ಇತ್ತು ಅಷ್ಟರಲ್ಲೇ ಅವ್ರು ಮಾಡ್ಕೋತಾ ಇದ್ರು. ಹೆಂಡತಿಗೆ ತುಂಬ ಕಷ್ಟ ಆಗೋದಂತೆ ಮಕ್ಕಳನ್ನೆಲ್ಲ ಸಾಕಿ ಇದು ಮಾಡೋದಕ್ಕೆ. ಆಗ ಒಬ್ಬರು ಸಂತರು ಅಲ್ಲಿಗೆ ಬರ್ತಾರಂತೆ. ಅವ್ರು ಬಂದು ಒಂದು ಪಾರಸಮಣಿ ಅಂದರೆ ಅದು ಒಂಥರ ಮುತ್ತು, ಅದು ಮುತ್ತೋ ಮಣಿನೋ ಅದೇನೋ. ಆ ಮಣಿ ಪ್ರಭಾವ ಏನು ಅಂದರೆ, ಅದು ಯಾವ ಲೋಹಕ್ಕೆ ಅಂದರೆ ಕಬ್ಬಿಣಕ್ಕೆ ಮುಟ್ಟಿಸಿದ್ರೆ ಅದು ಚಿನ್ನ ಆಗೋದಂತೆ. ಅದನ್ನು ಕೊಟ್ಬಿಟ್ಟು ನಿನ್ನ ಏನು ಬಡತನ ಇದೆಯಾ, ಬಡತನದಲ್ಲಿ ಇದ್ದೀರಾ ನೀವು, ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಮಣಿ ಅವಳಿಗೆ ಕೊಟ್ಟಿರ್ತಾರಂತೆ. ಆ ಮಣಿ ಇಟ್ಕೊಂಡು ಹೆಂಡತಿ ಖುಷಿಯಿಂದ ಎಲ್ಲ ಏನೇನು ಬೇಕೋ ಅದೆಲ್ಲ ಮುಟ್ಟಿಸಿ ಅದೆಲ್ಲ ಚಿನ್ನ ಮಾಡಿಕೊಂಡು ಅದನ್ನು ಮಾರಿ ಮನೆಯನ್ನು ಸಾಗಿಸ್ತಾ ಇದ್ಲು. ನಾಮದೇವನಿಗೆ ಆಶ್ಚರ್ಯ, ಇಲ್ಲಿ ತನಕ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಊಟ ತಿಂಡಿ ಎಲ್ಲ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಕಡೆ ವಸ್ತ್ರ ಆಭರಣಗಳು ಬರ್ತಾ ಇದೆ, ಹೆಂಗೆ ಅಂತ ನಾಮದೇವನಿಗೆ ಗೊತ್ತಾಗಲಿಲ್ಲ. ಹೆಂಡತಿಗೆ ಕೇಳ್ತಾರಂತೆ, ಏನು ವಿಶೇಷ, ಹೇಗೆ ಇದೆಲ್ಲ ಬರ್ತಾ ಇದೆ ಇದೆಲ್ಲ ಹೇಗೆ ಸಾಧ್ಯ ಅಂತ. ಆಗ ಅವಳು ಹೆಂಡತಿ ಪಾರಸಮಣಿಯ ವಿಷಯವನ್ನು ಹೇಳ್ತಾಳಂತೆ. ಹೌದಾ, ಆ ಮಣಿ ಯಾವುದು ತೋರಿಸು ಅಂತಾರಂತೆ. ಆ ಮಣಿ ಕೊಡ್ತಾಳಂತೆ. ಮಣಿ ತಗೊಂಡು ಅಲ್ಲಿಂದ ಮನೆಯಿಂದ ಓಡೋಗಿ ಚಂದ್ರಭಾಗ ನದಿಯಲ್ಲಿ ಬಿಸಾಕ್ತಾರಂತೆ. ಆಗ ಇವಳು ಓಡ್ ಬಂದು ಹೇಳ್ತಾಳಂತೆ, ಏನು ಮಾಡ್ತಾ ಇದ್ದೀರಾ ಅಂತ. ಈ ಮಣಿ ನಿಂಗೆ ಬೇಕಾ? ಆ ಸಂತ ಯಾರು ಅವಳಿಗೆ ಆ ಮಣಿಯನ್ನು ಕೊಟ್ಟಿದ್ರು ಅವನು ಅವ್ರ ಹಿಂದೆನೇ ಬರ್ತಾನಂತೆ. ನಾನು ಕೊಟ್ಟ ಪಾರಸ ಮಣಿಯನ್ನು ನೀನು ನೀರಿಗೆ ಹಾಕ್ತೀಯಾ, ಏನು ನೀನು ನಾಮದೇವ, ನಿಂಗೆ ಅಷ್ಟು ಬುದ್ಧಿ ಇಲ್ವಾ ಅಂತ ಬೈತಾ ಇರ್ತಾನಂತೆ. ನಾಮದೇವ ಆ ಸಂತನಿಗೆ ಬುದ್ಧಿ ಕಲಿಸ್ಬೇಕು ಅಂತ ನೀರೊಳಗಡೆ ಹೋಗ್ಬಿಟ್ಟು ಸಾಮಾನ್ಯ ಕಲ್ಲನ್ನು ಎತ್ತುತ್ತಾನಂತೆ. ಕಲ್ಲನ್ನು ಎತ್ತಿಬಿಟ್ಟು ತಂದು ಸಂತನಿಗೆ ಕೊಟ್ಬಿಟ್ಟು, ಈ ಕಲ್ಲನ್ನು ಹೋಗಿ ನೀನು ಯಾವುದೇ ಲೋಹಕ್ಕೆ ಮುಟ್ಟಿಸು, ಅದು ಚಿನ್ನ ಆಗದೆ ಇದ್ದರೆ ನನ್ನ ಹತ್ರ ಬಂದು ಹೇಳು ಅಂತದ್ದು. ಆ ಸಂತ ಆ ಬರೀ ಕಲ್ಲು, ಸಾಮಾನ್ಯ ಕಲ್ಲು ನೀರಲ್ಲಿ ಸಿಗತ್ತಲ್ಲ ಆ ಕಲ್ಲನ್ನು ಎತ್ಕೊಂಡೋಗಿ ಎಲ್ಲ ಕಡೆ ಮುಟ್ಟಿಸ್ತಾನಂತೆ. ನೋಡಿದ್ರೆ ಎಲ್ಲ ಚಿನ್ನ ಆಗತ್ತಂತೆ. ಆಗ ನಾಮದೇವ ಹೇಳ್ತಾನಂತೆ, ಇದಾಗಿದ್ದು ಯಾಕೆ ಗೊತ್ತಾ, ನಮ್ಮ ಭಕ್ತಿಯ ಪ್ರಭಾವದಿಂದ ನಾವು ಮುಟ್ಟಿ ಆ ಕಲ್ಲನ್ನು ಪಾರಸಮಣಿ ಆಗು ಅಂದರೆ ಅದು ಪಾರಸಮಣಿ ಆಗೋಯ್ತು ಅಂತ ಹೇಳ್ತಾನೆ. ಆಗ ಆ ಸಂತನಿಗೂ ಬುದ್ಧಿ ಬಂದು ಹೆಂಡತಿ ಹೇಳ್ತಾನಂತೆ, ನಾನು ಮಾಡಿದ ತಪ್ಪು, ಭಕ್ತಿಯ ಮುಂದೆ ಇನ್ನೇನಿಲ್ಲ ಅಂತ ಹೇಳಿ ಭಕ್ತಿ ಭಾವದಿಂದ ಇರ್ತಾರೆ. ಹೀಗೆ ಜ್ಞಾನದೇವನೊಟ್ಟಿಗೆ ನಾಮದೇವ ಇದ್ದಾಗ ಅಲ್ಲಿ ಒಬ್ಬರು ಸಿಕಂದರ್ ಲೋದಿ ಅನ್ನೋ ಒಬ್ಬ ಮುಸಲ್ಮಾನ ರಾಜ ಡೆಲ್ಲಿಯಲ್ಲಿ ಇದ್ದರು. ಅವರು
ಈ ಜ್ಞಾನದೇವ ಮತ್ತು ನಾಮದೇವ ಎಲ್ಲ ತುಂಬ ಪವಾಡ ಮಾಡ್ತಾರೆ, ಭಕ್ತಿಯಿಂದ ಏನೇನೋ ಇದು ಭಕ್ತಿಯ ಭಾವವನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದಾಗ ಸಿಕಂದರ್ ಲೋಡಿಗೆ ಅವ್ರನ್ನ ಕರ್ಕೊಂಬಾ ಅಂತ ಹೇಳ್ತಾರಂತೆ. ಅವ್ರ ಮೇಲೆ ಸಿಟ್ಟು ಬಂದು ಕರ್ಕೊಂಬ, ಅವ್ರ ಪ್ರಭಾವ ಏನಿದೆ, ಅವ್ರೇನೋ ಪವಾಡ ಮಾಡ್ತಾರಲ್ಲ ಆ ಪವಾಡವನ್ನು ನೋಡಬೇಕು ಅಂತ ಕರ್ಕೊಂಬ ಅಂತ ಕರೀತಾರಂತೆ. ಜ್ಞಾನದೇವ ಹೇಳ್ತಾರಂತೆ ನಾನು ಬರೋದಿಲ್ಲ, ನಾಮದೇವ ಬರ್ತಾರೆ ಕರ್ಕೊಂಡೋಗಿ ಅಂತ. ನಾಮದೇವ ಅಲ್ಲಿಗೆ ಹೋಗ್ತಾರಂತೆ. ನಾಮದೇವ ಅಲ್ಲಿಗೆ ಹೋದಾಗ ರಾಜ ಹೇಳ್ತಾರಂತೆ ನೀನೇನೋ ಪವಾಡ ಮಾಡ್ತೀಯಂತಲ್ಲ ಆ ಪವಾಡ ತೋರಿಸು ಅಂತ. ಆಗ ನಾಮದೇವ ಹೇಳ್ತಾರಂತೆ ನಾನು ಪವಾಡ ಮಾಡೋದಲ್ಲ, ನಾನು ಬರೀ ಭಕ್ತಿಯಿಂದ ದೇವರನ್ನು ಸ್ಮರಿಸೋದು ಅಷ್ಟೇ ನನ್ನ ಕೆಲಸ ಅಂತ. ತೋರಿಸ್ತೀಯೋ ತೋರಿಸಲ್ವೋ, ಇಲ್ಲ ನಿನಗೆ ತಲೆ ಕತ್ತರಿಸ್ಲೋ ಅಂತ ಲೋದಿ ಕೇಳ್ತಾರಂತೆ. ನಾನು ಭಕ್ತಿ ಅಷ್ಟೇ ನನಗೆ ತೋರ್ಸೋಕ್ಕಾಗೋದು ಅಂತ. ಇವನು ಸಾಮಾನ್ಯ ಮನುಷ್ಯ ಅಲ್ಲ, ನಾನು ಸ್ಟ್ರೈಟಾಗಿ ಮಾತಾಡಿದ್ರೆ ಇವನು ಬಗ್ಗೋನಲ್ಲ. ಅವನೇನು ಮಾಡ್ತಾನಂತೆ, ಆ ಲೋದಿ ಅಲ್ಲಿ ಅವನ ಸೇವಕರಿಗೆ ಕರೆದುಬಿಟ್ಟು ಒಂದು ಹಸುವನ್ನು ತಗೊಂಡ್ಬಂದು ಹಸುವಿನ ತಲೆಯನ್ನು ಕತ್ತರಿಸು ಅಂತ. ಯಾಕಂದರೆ ಹಿಂದೂಗಳಿಗೆ ಹಸುವಿನ ಮೇಲೆ ಭಕ್ತಿ ಭಾವ ಜಾಸ್ತಿ, ಆವಾಗ ಏನಾದರೂ ಮಾಡ್ತಾನೆ ಅಂತ ಹೇಳಿ ಅದಕ್ಕೆ ಅಲ್ಲಿಗೆ ಒಂದು ಹಸುವನ್ನು ತಂದು ಆ ಹಸುವಿನ ತಲೆಯನ್ನು ಕತ್ತರಿಸ್ತಾರಂತೆ. ಇದನ್ನು ನೋಡಿ ನಾಮದೇವನಿಗೆ ತಡ್ಕೊಳಕ್ಕಾಗಲ್ವಂತೆ. ವಿಠಲ ಏನಿದು ಘೋರ ಅನರ್ಥ ಅಂತ ಹೇಳ್ತಾನಂತೆ. ಆಗ ಲೋದಿ ಹೇಳ್ತಾನಂತೆ ಅದೇನು ಮಾಡ್ತೀಯಾ ಮಾಡು, ಇವಾಗ ಆ ಹಸುವನ್ನು ನೀನು ಬದುಕಿಸು ಅಂತನಂತೆ. ಅವನಿಗೆ ಆ ಹಸು ಕಡ್ದಿರೋ ನೋಡಿ ಅವನಿಗೆ ತುಂಬ ಕಷ್ಟ ಆಗಿ ವಿಠಲನ ನಾಮ ಸಂಕೀರ್ತನೆಯನ್ನು ಮಾಡ್ತಾನಂತೆ. ನನ್ನ ಆ ಹಸುವಿನ ಆಯುಸ್ಸು ಮುಗ್ದಿದ್ರೆ ನನ್ನ ಆಯುಸ್ಸನ್ನು ಆ ಹಸುವಿಗೆ ಕೊಡು, ಅವನನ್ನು ಆ ಹಸುವನ್ನು ಬದುಕಿಸು ಅಂತ ಬೇಡ್ಕೋತಾನಂತೆ. ಆಗ ಆ ಹಸು ಬದುಕತ್ತಂತೆ. ಇದನ್ನು ನೋಡಿ ಲೋದಿ ಖಂಡಿತ ನೀನು ಪವಾಡ ಪುರುಷನೇ, ನಿನ್ನ ಭಕ್ತಿಯಿಂದ ಪವಾಡವಾಗಿದೆ ಅಂತ ಹೇಳಿ ಅವನಿಗೆ ಒಂದು ಏನಾದರೂ ಇದು ಉಡುಗೊರೆಯನ್ನು ಕೊಡಬೇಕು, ನಿನ್ಗೇನು ಬೇಕು ಕೇಳು ಅಂತದಂತೆ. ಇವನು ಹೇಳ್ತಾನಂತೆ ನನಗೇನು ಬೇಡ ಅಂತ. ಸರಿ ಅಂತ ಹೇಳಿ ಒಂದು ಚಿನ್ನದ ಮಂಚ, ಚಿಕ್ಕ ಮಂಚ, ಎಲ್ಲ ಮುತ್ತುಗಳು, ಎಲ್ಲ ಧಾನ್ಯಗಳು, ಎಲ್ಲ ಧಾನ್ಯ ಅಲ್ಲ, ಎಲ್ಲ ಕಲ್ಲುಗಳು, ಪ್ರೀಷಿಯಸ್ ಸ್ಟೋನ್ಸ್ ಎಲ್ಲ ಎಂಬೆಡೆಡ್ ಒಂದು ಮಂಚವನ್ನು ಕೊಡ್ತಾನಂತೆ. ಇದನ್ನು ತಗೊಂಡೋಗಿ ನಿನ್ನ ಭಗವಂತನನ್ನು ಇದರಲ್ಲಿ ಮಲಗಿಸು ಅಂತ ಹೇಳ್ತಾನಂತೆ. ಇವನು ಹೇಳ್ತಾನಂತೆ ನನಗೆ ಬೇಡ, ನಂಗೆ ಭಗವಂತನಿಗೂ ಇದು ಬೇಡ ಅಂತ. ಇಲ್ಲ ನೀನು ತಗೊಂಡೋಗು, ಮತ್ತು ಅವನ ಜೊತೆಯಲ್ಲಿ ಒಂದು 4 ಜನ ಸೈನಿಕರನ್ನು ಕಳಿಸ್ತಾರಂತೆ. ನಾಮದೇವ ಯಾಕೆ ಇವರು ಸೈನಿಕರು ಯಾಕೆ, ಅಯ್ಯೋ ನೀನು ತಗೊಂಡೋಗ್ತಾ ಇರೋ ಆ ಮಂಚ ಎಷ್ಟು ಬೆಲೆ ಬಾಳೋ ವಸ್ತು ಗೊತ್ತಾ ನಿನಗೆ, ದಾರಿಯಲ್ಲೆಲ್ಲ ಕಳ್ಳರಿರ್ತಾರೆ, ಅವರೆಲ್ಲ ನಿನ್ನ ತೊಂದರೆ ಕೊಡ್ತಾರೆ, ಅದಕ್ಕೆ ಇವರು ಬರಲಿ ಅಂತ. ಇವನು ಹೋಗ್ತಾ ಇರ್ತಾನಂತೆ. ಡೆಲ್ಲಿಯಲ್ಲಿ ಯಮುನಾ ನದಿ, ಆ ಯಮುನಾ ನದಿ ಹತ್ರ ಹೋಗಿದ ತಕ್ಷಣ ಆ ಮಂಚ ಏನಿತ್ತು ಅದನ್ನ ಹೋಗಿ ಅದ್ರೊಳಗೆ ಹಾಕ್ಬಿಡ್ತಾನಂತೆ. ಆ ಮಂಚ ಹಾಕಿದ ತಕ್ಷಣ ಈ ಸೈನಿಕರಿಗೆ ಕೋಪ ಬಂತು. ಎಂಥ ಬೆಳೆ ಬಾಳೋ ಮಂಚವನ್ನು ನಮ್ಮ ರಾಜರು ಕೊಟ್ಟಿದ್ದಾನೆ, ಇವರು ನೀರಲ್ಲಿ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ರಾಜನ ಹತ್ರ ಹೋಗಿ ಹೇಳ್ತಾರೆ. ರಾಜನಿಗೆ ಸಿಟ್ಟು ಬಂದು ಅಲ್ಲಿಗೆ ಬರ್ತಾರಂತೆ. ಬಂದು ನಾಮದೇವನಿಗೆ ನಮಸ್ಕಾರ ಮಾಡಿ, ನೀನು ಏನು ಮಂಚ ನಾನು ನಿಂಗೆ ಕೊಟ್ಟಿದ್ದೆ ಅದೇ ಥರ ಮಂಚ ನನ್ನ ಹೆಂಡತಿಗೆ ಬೇಕಂತೆ, ನನಗೆ ಅದು ಕೊಡು, ನಾನು ಅದೇ ಥರ ಮಾಡ್ತೀನಿ ಅಂತ. ಆಗ ನಾಮದೇವ ಹೇಳ್ತಾರಂತೆ ನೀನು ಕೊಟ್ಟಿದ್ದ ಮಂಚ ನಾನು ನೀರಲ್ಲಿ ಹಾಕ್ಬಿಟ್ಟೆ, ನನ್ನ ಹತ್ರ ಇಲ್ಲ, ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನು ನಂಗೆ ಕೊಡಬೇಕು ಅಂತ ರಾಜ ಕೇಳ್ತಾನಂತೆ. ಆಗ ನಾಮದೇವ ನೀರೊಳಗಿಳಿದು ಯಮುನಾದೇವಿಗೆ ನಮಸ್ಕಾರ ಮಾಡಿ ಅದೇನಿದೆ ಅದನ್ನು ನಂಗೆ ಹಿಂತಿರುಗಿಸು ಅಂತ ಕೇಳ್ಕೊತಾನಂತೆ. ಆಗ ನೀರಲ್ಲಿ ಒಂದು 10-20 ಮಂಚಗಳು, ಚಿನ್ನದ ಮಂಚಗಳೇ ಅದೇ ರೀತಿ ಮಂಚಗಳು ಬಂತಂತೆ. ಅದನ್ನೆಲ್ಲ ಮೇಲೆ ಬಂದು ಅದೆಲ್ಲ ಮೇಲಿಟ್ಟು ನಾಮದೇವ ಹೇಳ್ತಾನಂತೆ, ರಾಜ ಇದರಲ್ಲಿ ನಿಂದು ಯಾವುದು ಅದನ್ನು ನೀನು ಆರಿಸ್ಕೊ ಅಂತ. ಆಗ ನಾಮದೇವನ ಈ ಪವಾಡವನ್ನು ನೋಡಿ ರಾಜನಿಗೆ ಹಿಂಸೆ ಆಗಿ ಕ್ಷಮೆ ಯಾಚಿಸ್ತಾನಂತೆ. ಹೀಗಾಯಿತು. ಆಮೇಲೆ ಈ ಕಡೆ ಏನಾಗುತ್ತೆ, ನಾಮದೇವನ ಮನೆಯಲ್ಲಿ ಮಗಳಿಗೆ ಮದುವೆ ಮಾಡಿಕೊಡ್ತಾರೆ. ಮಗಳಿಗೆ ಮಗಳು ತುಂಬ ಭಕ್ತಿ, ಅವ್ರ ಮನೆಯಲ್ಲೆಲ್ಲ ನಿರಂತರ ನಾಮ ಜಪನೇ. ಎಲ್ಲ ದೇವಸ್ಥಾನದಲ್ಲಿ ಹೇಗೆ ನಾಮ ಜಪ ನಡೆಯುತ್ತೆ ಹಾಗೆ ಅವ್ರ ಮನೆಯಲ್ಲೇ ನಾಮ ಜಪ ಯಾವಾಗಲೂ. ಈ ಮಗಳು ಮದುವೆ ಮಾಡಿಕೊಟ್ಟಿರೋ ಮನೆಯಲ್ಲಿ ಅವರು ಭಕ್ತರಲ್ಲ, ಅಷ್ಟೆಲ್ಲ ದೇವರ ಭಕ್ತಿ ಇಲ್ಲ. ಅವರು ಇವಳನ್ನ ತುಂಬ ತೊಂದರೆ ಕೊಡ್ತಾ ಇದ್ರಂತೆ. ಕೆಲಸ ಮಾಡಬೇಕು, ನೀನೇನು ತಂದಿಲ್ಲ, ಅದು ಇದು ಏನೇನೋ ಬೈಯೋದು, ಈ ಥರ. ಅವಳು ಅದನ್ನು ಸಹಿಸ್ಕೊಂಡೇ ಇದ್ಲು. ಒಂದು ದಿವಸ ಇದು ವಿಠಲನಿಗೆ ಗೊತ್ತಾಗಿ ವಿಠಲನಿಗೆ ಬೇಜಾರಾಗತ್ತಂತೆ. ಇನ್ನೊಂದೇನೆಂದರೆ ಭಕ್ತರ ಭಾವ ಏನಿದೆ ಅದು ದೇವರಿಗೆ ಸಲ್ಲಿಸಿದಾಗ, ನಾವು ನಿಜವಾದ ಮನಸ್ಸಿಂದ ಅವನಿಗೆ ಪೂಜೆ ಮಾಡಿದಾಗ
ನಮ್ಮ ಪೂಜೆಗೋಸ್ಕರ ಅವನು ತರುತ್ತಾನಂತೆ, ಅವನಿಗೆ ನಮ್ಮ ಪೂಜೆ ಬೇಕು ಅಂತ ಅನ್ನಿಸ್ತಿರತ್ತಂತೆ. ಈ ಗೋಪಾಲಿ ತುಂಬ ಚೆನ್ನಾಗಿ ಭಜನೆ ಮಾಡುವಾಗ ಡ್ಯಾನ್ಸ್ ಮಾಡ್ತಾ ಇದ್ಲಂತೆ. ಅದು ಭಗವಂತನಿಗೆ ತುಂಬ ಪ್ರೀತಿ ಆಗ್ತಿತ್ತಂತೆ. ಆ ಡ್ಯಾನ್ಸು ಭಗವಂತನಿಗೆ ಮಿಸ್ ಆಗ್ತಾ ಇತ್ತು. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ನಾಮದೇವನ ದೊಡ್ಡ ಮಗ ನಾರಾಯಣ ಅಂತ ಹೆಸರು, ಅವನ ಅವತಾರದಲ್ಲಿ ಆ ಗೋಪಾಲಿಯ ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತಾನೆ, ಹಾಗೆ ಹೋದರೆ ಬಿಡಲ್ಲ, ಏನು ಮಾಡ್ತಾನೆ, ಒಂದು ಚೀಲಗಟ್ಟಲೆ ಚಿನ್ನ, ಬೆಳೆ ಬಾಳುವ ವಸ್ತುಗಳು ಅದನ್ನೆಲ್ಲ ತಗೊಂಡೋಗಿ ಅವ್ರ ಅತ್ತೆ ಮಾವನಿಗೆ ಕೊಟ್ಬಿಟ್ಟು ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತಾರಂತೆ. ಅವ್ರ ಅತ್ತೆ ಮಾವ ಇದನ್ನ ನೋಡಿದ ತಕ್ಷಣ ಸಂತೋಷ, ಅಲ್ಲಿ ತನಕ ಯಾರನ್ನೂ ಒಳಗಡೆ ಬಿಡ್ತಾ ಇರಲ್ಲ ಅವ್ರ ಅತ್ತೆ ಮಾವ, ನಾಮದೇವ ಅವ್ರ ಮನೆಯವ್ರಿಗೆ ಯಾರನ್ನೂ ಒಳಗಡೆ ಬಿಡ್ತಾ ಇರಲ್ಲ. ಆದರೆ ಯಾವಾಗ ಇವ್ರು ಚಿನ್ನ ಎಲ್ಲ ತಂದರು ಆವಾಗ ಅವ್ರನ್ನ ಒಳಗಡೆ ಕರ್ಕೊಂಡು ಅವನಿಗೆ ಸತ್ಕಾರ ಮಾಡಿ ಸೊಸೆಯನ್ನು ಕಳಿಸ್ಕೊಡ್ತಾರೆ. ಮನೆಗೆ ಬರ್ತಾಳೆ ಸೊಸೆ, ಗೋಪಾಲಿ ಬರ್ತಾಳೆ. ಗೋಪಾಲಿ ನೀನು ಹೇಗೆ ಬಂದೆ ಅಂತ ಕೇಳಿದಾಗ, ಅಪ್ಪ ಏನು ಮಾತು ಕೇಳ್ತಾ ಇದೆಯಾ, ಅಣ್ಣ ಬಂದು ಕರ್ಕೊಂಡು ಬಂದ. ಅಲ್ಲೇ ಅಣ್ಣ ನಿಂತಿದ್ದಾನೆ ನಾರಾಯಣ, ಅಲ್ಲಿ ಹೋಗಿದ್ದು ವಿಠಲ, ಓಕೆ, ನಾರಾಯಣ ಅಲ್ಲಿ ನಿಂತಿದ್ದಾನಂತೆ. ನಾನು ಯಾವಾಗ ಬಂದೆ ನಿಮ್ಮ ಮನೆಗೆ ಅಂತ. ಆವಾಗ ನಾಮದೇವನಿಗೆ ಅರ್ಥ ಆಗತ್ತೆ, ಇದು ನನ್ನ ಭಗವಂತನ ಲೀಲೆ ಅಂತ ಹೇಳಿ ಅಲ್ಲಿ ಎಲ್ಲ ನಮಸ್ಕಾರ ಮಾಡ್ತಾರೆ. ಆಮೇಲೆ ನಾಮ ಸಂಕೀರ್ತನೆ ಮಾಡಿ ಇವಳು ನರ್ತನ ಮಾಡ್ತಾಳಂತೆ. ಅದನ್ನ ನೋಡಿ ವಿಠಲನಿಗೆ ತುಂಬ ಸಂತೋಷವಾಗತ್ತೆ. ಇದಾಗಿ ಅವಳು ಅಲ್ಲೇ ಇದ್ಲು ಅಂತ ಕತೆ. ಅವಳ ಗಂಡನ ಮನೆಗೆ ವಾಪಸ್ ಹೋಗಿಲ್ವಂತೆ. ಆಯಿತು, ಇದೊಂದು ಕತೆ. ಇನ್ನೊಂದು ಕಥೆಯಲ್ಲಿ ನಾಮದೇವನ ಮನೆಗೆ ಬೆಂಕಿ ಬೀಳತ್ತಂತೆ. ಈ ಬೆಂಕಿ ಬಿದ್ದಾಗ ಅವರೆಲ್ಲ ನಾಮ ಸಂಕೀರ್ತನೆಯಲ್ಲಿ ಇರ್ತಾರೆ, ಬೆಂಕಿ ಬೀಳತ್ತೆ. ಜನ ಎಲ್ಲ ಊರವರೆಲ್ಲ ಬಂದು ಹೇಳ್ತಾರೆ ನಾಮದೇವನಿಗೆ, ನಿಮ್ಮ ಮನೆಯಲ್ಲಿ ಬೆಂಕಿ ಬಿದ್ದಿದೆ, ಬಂದು ನೋಡಿ ಅಂತ. ನಾಮದೇವ ಮನೆಯ ಸಂಕೀರ್ತನೆ ಮುಗಿಸ್ಕೊಂಡು ಮನೆ ಹತ್ರ ಬಂದು, ಓ ಭಗವಂತ, ಇವತ್ತು ನೀನು ನಮ್ಮ ಮನೆಗೆ ಬೆಂಕಿಯ ಅವತಾರದಲ್ಲಿ ಬಂದಿದೀಯಾ, ಏನೇನು ಬೇಕು ಎಲ್ಲ ನೀನು ಸ್ವೀಕರಿಸು. ಆ ಊರವರೆಲ್ಲ ಮನೆಯೊಳಗಿದ್ದಿದ್ದ ಸಾಮಾನೆಲ್ಲ ಹೊರಗೆ ತಂದಿಟ್ಟಿದ್ರಂತೆ. ತಂದಿಟ್ಟಿದ್ರೆ ಆ ಸಾಮಾನೆಲ್ಲ ಒಳಗಡೆ ಹಾಕಿದ್ರಂತೆ ಇವರು. ಎಲ್ಲರಿಗೂ ಈ ನಾಮದೇವ ಹುಚ್ಚ ಆಗಿದ್ದಾನೆ, ಬಟ್ ಇಷ್ಟು ಮಟ್ಟಿಗೆ ಹುಚ್ಚ ಅಂತ ನಂಗೆ ಗೊತ್ತಿಲ್ಲ ಅಂತ ಹೇಳಿ ಎಲ್ಲ ನಕ್ಕೊಂಡು ವಾಪಸ್ ಹೋಗ್ತಾರಂತೆ. ಇವನಿಗೆ ಯಾವತ್ತೂ ಸಹಾಯ ಮಾಡಬಾರ್ದು ಅಂತ ಹೇಳಿ. ನಾಮದೇವ, ನೀನು ನಮ್ಮನೆಗೆ ಬಂದಿದೆಯಾ, ಎಲ್ಲ ಏನಿದೆ ಮನೆಯಲ್ಲಿ ಏನಿದೆ ಎಲ್ಲವನ್ನ ನೀನು ಸ್ವೀಕರಿಸು ಅಂತ ವಾಪಸ್ ಹಾಕ್ತಾರೆ. ಆಗ ವಿಠಲನಿಗೆ ನೋಡಿ ದುಃಖ ತಡೆಯಲಾರದೆ ಕೆಳಗಡೆ ಬಂದು ಮನೆ ಕಟ್ಟಬೇಕು ಅಂತ ಒಂದು ಸಾಮಾನ್ಯ ಮನುಷ್ಯನ ವೇಷದಲ್ಲಿ ಬರ್ತಾ ಇರುವಾಗ ರುಕ್ಮಿಣಿ ನೋಡ್ಬಿಟ್ಟು ಎಲ್ಲಿಗೆ ಹೊರಟಿದ್ದೀರಾ ಅಂತ ಕೇಳ್ತಾರಂತೆ. ನನ್ನ ಭಕ್ತನಿಗೆ ಸಹಾಯ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ, ನೀವು ಒಬ್ಬರೇ ಹೋದರೆ ಆಗತ್ತಾ, ನಾನು ಬರ್ತೀನಿ ಅಂತ ಅವಳು ವೇಷವನ್ನು ಚೇಂಜ್ ಮಾಡಿಕೊಂಡು ಬಂದು ಅವ್ರಿಗೆ ಮನೆ ಕಟ್ಟಿ ಕೊಡ್ತಾರಂತೆ. ಈ ರೀತಿ ವಿಠಲನ ಮನೆಯನ್ನು ನಿರ್ಮಾಣ ಮಾಡಿದ್ದು, ವಿಠಲನೇ ಬಂದು ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟು ಹೋಗಿದ್ದು ಒಂದು ಕತೆ. ಇನ್ನೊಂದು ಭಕ್ತಿಯ ಪರಾಕಾಷ್ಠೆ ಏನು ಅಂದರೆ, ಭಕ್ತರಿಗೆ ಅತಿಯಾದ ಟೆಸ್ಟಿಂಗ್ ಟೈಮ್ಸ್ ಕೊಡ್ತಾರೆ ದೇವರು. ಪರೀಕ್ಷೆ ಎಷ್ಟಿರುತ್ತೆ ಅಂದರೆ, ಭಕ್ತರು ಎಲ್ಲಿ ಅದನ್ನು ಅವ್ರ ಭಕ್ತಿಯನ್ನು ಬಿಟ್ಟು ಹೋಗ್ತಾರೋ ಅಂತ ಪರೀಕ್ಷೆ ಮಾಡೋದು. ಭಗವಂತ ಒಂದು ಅಜ್ಜನ ವೇಷದಲ್ಲಿ ಬರ್ತಾರೆ. ಅವತ್ತು ಏಕಾದಶಿ ವ್ರತ. ನಾಮದೇವ ಏಕಾದಶಿಯನ್ನು ಬಿಡದೆ ಪಾಲಿಸ್ತಾ ಇದ್ರು. ಬಂದು ಅವ್ರ ಮನೆ ಮುಂದೆ, ನನಗೆ ಹೊಟ್ಟೆ ಹಸಿವಾಗ್ತಾ ಇದೆ, ಏನಾದರೂ ಊಟ ಕೊಡು, ಏನಾದರೂ ಕೊಡು. ನಾಮದೇವ ಹೊರಗಡೆ ಬಂದು ಹೇಳ್ತಾರಂತೆ, ಇವತ್ತು ಏಕಾದಶಿ, ಇವತ್ತೇನೂ ಕೊಡೋ ಹಾಗಿಲ್ಲ, ಏನೂ ಇಲ್ಲ ಇವತ್ತು ಅಂತಾರಂತೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನು ನಿಮ್ಮ ಮನೆ ಆರಿಸಿದ್ದೀನಿ, ನನಗೆ ಇವತ್ತೇನಾದರೂ ಬೇಕು ಅಂತ ಹೇಳ್ತಾರಂತೆ. ಸರಿ, ಹಣ್ಣು ಇದೆ, ಹಣ್ಣನ್ನು ಕೊಡ್ತೀನಿ ಬಾ ಅಂತ ಹಣ್ಣು ಕೊಡ್ತಾರಂತೆ. ಈ ಹಣ್ಣು ನನಗೇನು ಹೊಟ್ಟೆ ತುಂಬತ್ತೆ, ನಾನು ಊಟ ಮಾಡಿ 2-3 ದಿವಸ ಆಗಿದೆ, ನನಗೇನಾದರೂ ಬೇಕು, ಅನ್ನ ಆಹಾರ ಬೇಕು ಅಂತ. ಆಗ ನಾಮದೇವ ಹೇಳ್ತಾರಂತೆ, ಆಗೋದಿಲ್ಲಪ್ಪ, ಇವತ್ತು ಏಕಾದಶಿ, ಅನ್ನ ಮಾಡೋದಕ್ಕಾಗಲ್ಲ, ನೀನು ತಿನ್ನಬೇಡ, ನರಕಕ್ಕೆ ಹೋಗ್ತೀಯ ಅನ್ನ ತಿಂದರೆ ಅಂತ ಹೇಳ್ತಾನಂತೆ. ಆ ತಾತ ಅಲ್ಲಿ ಮನೆ ಮುಂದೆ ನಿಂತ್ಕೊಂಡು ದೊಡ್ಡ ಗಲಾಟೆ ಮಾಡ್ತಾರಂತೆ. ಊರವರೆಲ್ಲ ಅಲ್ಲಿ ಬರ್ತಾರಂತೆ. ಊರವರೆಲ್ಲ ಬಂದಾಗ ಈ ಗಲಾಟೆ ನೋಡಿಬಿಟ್ಟು ಎಲ್ಲರೂ ಹೇಳ್ತಾರಂತೆ, ಇವರು ನಾಮದೇವ ಮಾಡಿಕೊಡಲ್ಲ, ನಮ್ಮನೆಗೆ ಬನ್ನಿ, ನಾನು ನಿಮ್ಗೆ ಆಹಾರ ಮಾಡ್ತೀನಿ ಅಂತ. ಆಗ ಆ ತಾತ ಹೇಳ್ತಾರಂತೆ, ನಾನು ಆಯ್ಕೆ ಮಾಡೋದು ಒಂದೇ ಮನೆ, ಒಂದಿನ ಒಂದೇ ಮನೆ, ಆ ಮನೆಯಿಂದನೇ ನನಗೆ ಆಹಾರ ಬೇಕು ಅಂತ. ನಾಮದೇವ ಆಗೋದೇ ಇಲ್ಲ ಅಂತ ಅವರು ಅಲ್ಲೇ ಇರ್ತಾರೆ. ಈ ಜನ ಎಲ್ಲ ನೋಡಿ ಏನಾಗತ್ತೋ, ಇವರು ಉಂಟು ಅವರು ಉಂಟು ಅಂತ ಹೇಳ್ಬಿಟ್ಟು ಬಿಟ್ಟು ಹೊಟ್ಟೋಗ್ತಾರಂತೆ.
ಆ ತಾತ ಅಲ್ಲಿ ಪ್ರಾಣ ತ್ಯಾಗ ಮಾಡ್ತಾರಂತೆ. ಆಗಲೂ ನಾಮದೇವ ಜಗ್ಗೋದಿಲ್ಲ. ಆಗ ನಾಮದೇವ ವಿಠ್ಠಲನ ನಾಮಸ್ಮರಣೆ ಮಾಡಿದಾಗ ಆ ತಾತ ಎದ್ದು ನೀನು ನನ್ನ ಪರೀಕ್ಷೆಯಲ್ಲಿ ಗೆದ್ದಿದೀಯಾ ಅಂತ ಹೇಳ್ತಾರೆ. ಇದು ಇನ್ನೊಂದು ಕತೆ. ಇನ್ನೊಂದು ಕತೆ ಏನು ಅಂದರೆ, ಇದು ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು. ಪಂಢರಾಪುರಕ್ಕೆ ಹೋದಾಗ ಮೆಟ್ಟಲಲ್ಲಿ ನಾಮದೇವನ ಸಮಾಧಿ ಇದೆ ಅಂತ ಹೇಳ್ತಾರೆ, ಮೊದಲನೇ ಮೆಟ್ಟಲಲ್ಲಿ. ಇದು ನಿಮ್ಗೆ ಗೊತ್ತಿದೆಯೋ ಇಲ್ಲೋ? ಅದ್ರ ಮುಂಚೆ ಇನ್ನೊಂದು ಕತೆ ಇದೆ, ಅದೊಂದು ಹೇಳಿಬಿಟ್ಟು ಇದು ಕಡೆಯ ಭಾವವನ್ನು ಹೇಳ್ತೀನಿ. ಒಂದು ದಿವಸ ಭಗವಂತ ಅವನಿಗೆ ಪರೀಕ್ಷೆ ಮಾಡಬೇಕು ಅಂತ ನಾಮದೇವನಿಗೆ ಏನೂ ತಿನ್ನೋಕ್ಕಿರಲಿಲ್ಲ. ಬಟ್ ಎಲ್ಲಿಂದನೋ ಎಲ್ಲಿಂದನೋ ಒಂದಿಷ್ಟು ಹಿಟ್ಟು ಸಿಕ್ಕಿತ್ತು. ಹಿಟ್ಟು ಅಂದರೆ ಗೋಧಿ ಹಿಟ್ಟು ಸಿಕ್ಕಿತ್ತು. ಆ ಗೋಧಿ ಹಿಟ್ಟನ್ನು ತಂದು ಹೆಂಡತಿಗೆ ಕೊಟ್ಟಾಗ ಹೆಂಡತಿ ರೊಟ್ಟಿ ಮಾಡಿ ಕೊಟ್ಲಂತೆ, ಚಪಾತಿ ಮಾಡಿ ಕೊಟ್ಲು. ನಾಮದೇವ ಸಂಧ್ಯಾ ವಂದನೆ ಮುಗಿಸ್ಕೊಂಡು ಬಂದು ತಿನ್ನಬೇಕು ಅಂತ ಹೇಳಿ ಸ್ನಾನಕ್ಕೆ ಹೋಗಿ ಬರುವಾಗ ಅಲ್ಲಿ ಒಂದು ನಾಯಿ, ಆ ನಾಯಿ ಇನ್ಯಾರೂ ಅಲ್ಲ, ವಿಠ್ಠಲ ಬಂದ್ಬಿಟ್ಟು ಅಲ್ಲಿದ್ದ ರೊಟ್ಟಿಯನ್ನೆಲ್ಲ ಎತ್ಕೊಂಡು ಓಡೋಗ್ತಾ ಇತ್ತಂತೆ. ಒಂದು 4 ರೊಟ್ಟಿನೋ 5 ರೊಟ್ಟಿ ಇತ್ತು, ಆ ರೊಟ್ಟಿಯನ್ನೆಲ್ಲ ಎತ್ಕೊಂಡು ಹೋಗ್ತಾ ಇತ್ತಂತೆ. ನಾಮದೇವ ಆ ರೊಟ್ಟಿ ಎತ್ಕೊಂಡು ಹೋಗ್ತಾ ಇರೋದು ನೋಡ್ಬಿಟ್ಟು ಪಕ್ಕದಲ್ಲಿ ತುಪ್ಪ ಇಟ್ಟಿದ್ರಂತೆ, ಬೆಣ್ಣೆ. ಆ ಬೆಣ್ಣೆಯ ಬಟ್ಲನ್ನ ಇಟ್ಕೊಂಡು ನಾಯಿ ಹಿಂದೆ ಓಡೋಕೆ ಶುರು ಮಾಡಿದ್ರಂತೆ. ಊರವರೆಲ್ಲ ಏನಾಗಿದೆ ಈ ನಾಮದೇವನಿಗೆ, ನಿಜವಾಗ್ಲೂ ತಲೆ ಕೆಟ್ಟಿದೆ ಇವಾಗ ಅಂತ ಹೇಳ್ಬಿಟ್ಟು ಅವನು ಓಡೋಗ್ತಾ ಇದ್ದಿದ್ದು ನೋಡಿ ನಗ್ತಾ ಇದ್ರಂತೆ. ಎಲ್ಲರೂ ಓಡ್ ಬಂದು ನೋಡ್ತಾರೆ, ನಾಮದೇವನಿಗೆ ಏನಾಗಿದೆ, ಆ ನಾಯಿ ಹಿಂದೆ ಹೋಗ್ತಾ ಇದ್ದಾನೆ, ಆ ನಾಯಿ ರೊಟ್ಟಿ ಎಲ್ಲ ಎತ್ಕೊಂಡು ಹೋಗಿದ್ದಾನೆ, ಇನ್ಯಾಕೆ ಓಡೋಗ್ತಾ ಇದ್ದಾನೆ ಅಂತ, ಓಡೋಗ್ತಾ ಇದೆ ಅದು ಯಾಕೆ ಅಂತ ಯೋಚನೆ ಮಾಡ್ತಾರಂತೆ. ಆಮೇಲೆ ಯಾರೋ ಒಬ್ಬ ಬಂದು, ನಾಮದೇವ ನಿಂಗೆ ಏನಾಗಿದೆ, ತಲೆ ಕೆಟ್ಟಿದ್ಯಾ, ಯಾಕ ನಾಯಿ ಹಿಂದೆ ಓಡೋಗ್ತಾ ಇದೆಯಾ ಅಂತ. ಆಗ ಅವನು ಹೇಳ್ತಾನಂತೆ, ಅದು ಸೂಕಾ ರೋಟಿ, ಬರೀ ಒಣಗಿರೋ ರೋಟಿಯನ್ನು ತಗೊಂಡು ಹೋಗ್ತಾ ಇದೆ, ಅದು ತಿನ್ನತ್ತೆ, ಈ ಬೆಣ್ಣೆ ಜೊತೆ ತಿನ್ನಲಿ ಅಂತ ಬೆಣ್ಣೆ ಕೊಡೋಕೆ ಓಡೋಗ್ತಾ ಇದ್ದೀನಿ ಅಂತ ಹೇಳ್ತಾನಂತೆ. ಆವಾಗ ಆ ನಾಯಿ ಪ್ರತ್ಯಕ್ಷವಾಗಿ ನಿನ್ನ ಭಕ್ತಿಗೆ ಮೆಚ್ಚಿದೆ, ಅವನೆಲ್ಲ ಏನು ತಿನ್ನಕ್ಕಿಲ್ಲದೆ ಇದ್ದರೂ ಅದನ್ನು ನೀನು ಸಮರ್ಪಣೆ ಮಾಡೋಕ್ಕೆ ಬಂದಿದೆಯಲ್ಲ ಅಂತ ಭಕ್ತಿಯಿಂದ ಆ ಭಕ್ತಿಯನ್ನು ಮೆಚ್ಕೋತಾನಂತೆ. ಈಗ ನಾಮದೇವನ ಭಕ್ತಿ ಇಷ್ಟು ನಮಗೆ ಹೇಳೋದಕ್ಕೆ ಆಗೋದಿಲ್ಲ, ಅವರಷ್ಟು ಭಕ್ತಿ ನಾವು ಮಾಡೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈಗ ಭಕ್ತಿಯ ಪರಾಕಾಷ್ಠೆ ಎಷ್ಟು ಅಂತ ಕಡೆಯಲ್ಲಿ ನಮ್ಗೆ ಏನು ಗೊತ್ತಾಗತ್ತೆ ಅಂದರೆ, ನಾಮದೇವ ವಿಠ್ಠಲನ ಮಂದಿರಕ್ಕೆ ಬರ್ತಾರಂತೆ. ಕಡೆಯಲ್ಲಿ ಮಂದಿರಕ್ಕೆ ಬಂದು ಅಲ್ಲಿ ಬೇಡ್ಕೋತಾರಂತೆ ವಿಠ್ಠಲನಿಗೆ, ನನ್ನ ಒಂದು ಆಸೆ ಇದೆ, ಆ ಆಸೆಯನ್ನು ಪೂರೈಸು ಅಂತ. ಹೇಳು ನಾಮ, ನಿಂಗೆ ಏನು ಬೇಕು ಅಂತ ಕೇಳ್ತಾರಂತೆ ವಿಠ್ಠಲ. ನಿನಗೆ ಮೋಕ್ಷ ತಾನೇ ಬೇಕು, ನಾನು ನಿಂಗೆ ಮೋಕ್ಷ ಕೊಡ್ತೀನಿ, ನನ್ನಲ್ಲೇ ನಿನ್ನನ್ನು ನಾನು ಇಟ್ಕೋತೀನಿ, ನನ್ನ ಮನಸ್ಸಲ್ಲೇ ನೀನು ಯಾವಾಗಲೂ ಇರ್ತೀಯ, ನನ್ನ ಹೃದಯದಲ್ಲೇ ನನ್ನ ಮನಸ್ಸಲ್ಲೇ ನೀನು ಇರ್ತೀಯ, ಬಾ ಅಂತ ಹೇಳ್ತಾರಂತೆ. ಆಗ ನಾಮದೇವ ಹೇಳ್ತಾನಂತೆ, ನಿಜ ನನಗೆ ಆ ರೀತಿ ಮೋಕ್ಷ ಬೇಡವೇ ಬೇಡ, ನನಗೇನು ಬೇಕು ಅಂದರೆ ನಿನ್ನನ್ನು ನೋಡೋದಕ್ಕೆ ನಿನ್ನ ಭಕ್ತರು ಯಾರು ಬರ್ತಾರೆ ಅವರ ಸೇವೆಯನ್ನು ನಾನು ಮಾಡಬೇಕು ಅಂತ ಕೇಳ್ತಾರಂತೆ. ಅವರ ಸೇವೆ ನೀನು ಹೇಗೆ ಮಾಡ್ತೀಯಾ ಅಂತ ಕೇಳಿದಾಗ ವಿಠ್ಠಲ ಕೇಳ್ತಾನಂತೆ, ನೀನು ನನ್ನ ಭಕ್ತರ ಸೇವೆ ನೀನು ಹೇಗೆ ಮಾಡ್ತೀಯ, ನನಗೇನು ಬೇಡ ವಿಠ್ಠಲ, ಬಂದವರ ಕಾಲಿನ ಧೂಳು, ನಿನ್ನ ಭಕ್ತರ ಕಾಲಿನ ಧೂಳು ನನ್ನ ತಲೆಯ ಮೇಲೆ ಬೀಳಬೇಕು, ಆವಾಗ ನನ್ನ ಜೀವನ, ನನ್ನ ಪಾಪವೆಲ್ಲ ಕಳೆಯುತ್ತೆ, ನನಗೆ ನನ್ನ ಆಸೆ ಈಡೇರುತ್ತೆ, ಅದನ್ನಷ್ಟು ನೀನು ಮಾಡು ಅಂತ ಬೇಡ್ಕೋತಾರಂತೆ. ಆಗ ನಾಮದೇವನ ಭಕ್ತಿಯನ್ನು ನೋಡಿ ವಿಠ್ಠಲ ಹೇಳ್ತಾನಂತೆ, ನೋಡು ನನಗೆ ಮೋಕ್ಷ ಕೊಡ್ತೀನಿ ಅಂದರೂ ನೀನು ಅದಕ್ಕೆ ಬೇಡ ಅಂತ ಹೇಳಿ ನನ್ನ ಭಕ್ತರಿಗೆ ಸೇವೆ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನೀನೇ ಧನ್ಯ, ತಥಾಸ್ತು, ಹಾಗೇ ಆಗಲಿ ಅಂತ ಹೇಳ್ತಾರೆ. ಈಗಲೂ ಪಂಢರಾಪುರಕ್ಕೆ ಹೋದಾಗ ಮೊದಲನೇ ಮೆಟ್ಟಿಲಲ್ಲಿ ನಾಮದೇವನ ಇದಿದೆ, ಒಂಥರ ಅದು ಕೈ ಹಿಂಗೆ ನಮಸ್ಕಾರ ಮಾಡಿರೋ ಆಕಾರ ಇದೆ. ಅಲ್ಲಿ ಎಲ್ಲರೂ ಭಕ್ತರೆಲ್ಲ ಅಲ್ಲಿ ನಮಸ್ಕಾರ ಮಾಡಿನೇ ಮೇಲೆ ಹೋಗ್ತಾರೆ. ಬಟ್ ಈಗೇನೋ ಕ್ಯೂ ಸಿಸ್ಟಮ್ ಬೇರೆ ಆಗಿರೋದ್ರಿಂದ ನಾವು ಆ ಮೆಟ್ಟಲನ್ನು ಹತ್ತಲ್ಲ ಅಂತ ಹೇಳ್ತಾರೆ. ವಿಠ್ಠಲನ ಮಂದಿರಕ್ಕೆ ಹೋಗುವಾಗ ಮೊದಲನೇ ಮೆಟ್ಟಲಲ್ಲಿ ನಾಮದೇವನ ಸಮಾಧಿ ಇದೆ ಅಂತ ಹೇಳ್ತಾರೆ. ಈ ರೀತಿ ನಾಮದೇವರು ಸಮಾಧಿಯಾದರು. ಅವರ ಭಕ್ತಿ ನಮಗೆ ಜೀವನದಲ್ಲಿ ಏನು ಪಾಠ ಕಲಿಸುತ್ತೆ ಅಂದರೆ, ಅವನನ್ನು ನಾವು ನಂಬಬೇಕು. ನಂಬಿದಾಗ ಅವನ ಮೇಲೆ ಡೌಟ್ ಅಂತೂ ಇರಲೇಬಾರ್ದು. ಡೌಟ್ ಇಲ್ಲದೇ ಇದ್ದಾಗ ಅವನು ನಮಗೆ ಯಾವುದೇ ಒಂದು ಆಕಾರದಲ್ಲಿ ಬಂದು ನಮಗೆ ಸಹಾಯ ಮಾಡೇ ಮಾಡ್ತಾನೆ ಭಗವಂತ ಅಂತ ಇಲ್ಲಿ ಅವರು ತೋರಿಸ್ಕೊಟ್ಟಿದ್ದಾರೆ. ಈ ಕಥೆಯಲ್ಲಿ ನಮಗೆ ಇನ್ನೊಂದು ಏನಂದರೆ, ನಾಮದೇವರ ಮನೆಯಲ್ಲಿ ಯಾರು ಅಂದರೆ ಅವ್ರಿಗೆ ಅಷ್ಟು ತಿನ್ನೋಕ್ಕೆಲ್ಲ ಏನು ವ್ಯವಸ್ಥೆ ಇಲ್ಲದೇ ಇದ್ದರೂ ಅವ್ರ ಮನೆಯಲ್ಲಿ ಒಬ್ಬಳು ಕೆಲಸದವಳಿದ್ಲಂತೆ.
ಕೆಲಸದವಳ ಹೆಸರು ಜನಾಬಾಯಿ. ಕೆಲಸದವಳು ಅಂದರೆ ಅವಳು ನಾಮದೇವರು ಮತ್ತು ಅವ್ರ ಹೆಂಡತಿಗೆ ಸಹಾಯ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ ಬಂದಿರೋಳು. ಅವಳಿಗೂ ಕೂಡ ಮುಕ್ತಿಯನ್ನು ಕೊಟ್ಟಿದ್ದಾರೆ. ಮುಕ್ತಿಯ ಮಾರ್ಗವನ್ನು ತೋರಿಸಿರೋದು ನಾಮದೇವರಂತೆ. ಆ ಜನಾಬಾಯಿಯ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ನಾವು ಕೇಳಿಸ್ಕೊಳ್ಳೋಣ. ಆ ಜನಾಬಾಯಿ ಕೂಡ ಪರಮ ಭಕ್ತೆ. ಅವಳ ಕಥೆಯನ್ನು ನಾವು ತಿಳ್ಕೊಳ್ಳೇಬೇಕು. ಒಂದು ಸಾಮಾನ್ಯ ಹೆಣ್ಣು, ಓದಿಲ್ಲ, ಏನೂ ಮಾಡಿಲ್ಲ, ಅಂಥವಳಿಗೂ ಭಕ್ತಿ ಮತ್ತು ಅಂಥವಳಲ್ಲೂ ಅವಳಿಗೆ ದೇವರ ಮಾರ್ಗವನ್ನು ತೋರಿಸ್ಕೊಟ್ಟು ಅವಳಿಗೆ ಮುಕ್ತಿಯನ್ನು ಕೊಡಿಸಿದ್ದು ನಾಮದೇವರು. ಈ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಕೇಳಿಸ್ತೀವಿ. ಹರೇ ಹರೇ ಮೇ ಹರ ಪಾತಕಾನಿ ಹರೇ ಹರೇ ಮೇ ಕುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತವ ಭಕ್ತಿರಸ್ತು. ಹರೇ ನಮಃ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.